ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಸಕ್ಸಸ್ಫುಲ್ ಆಗಿ 1,00,000 ಕಿಲೋಮೀಟರ್ಗಳನ್ನ ಬೈಕ್ನಲ್ಲಿ ಮುಗಿಸಿದ್ದಾರೆ. ಜೊತೆಗೆ ನಾರ್ತ್ ಈಸ್ಟ್ ಪ್ರವಾಸ ಕೂಡ ಮಾಡಿದ್ದಾರೆ. ಸಾಕಷ್ಟು ಪ್ಲೇಸ್ಗಳನ್ನ ನೋಡಿದ್ದಾರೆ. ಭಾರತವನ್ನು ತಮ್ಮ ಕಣ್ಣಲ್ಲಿ ತಮ್ಮ ಬೈಕ್ ಮೂಲಕ ನೋಡುವಂಥ ಪ್ರಯತ್ನವನ್ನು ಮಾಡ್ತಿರುವಂಥ ಬೈಕರ್ ಭಾರತೀಯರಿಗೆ ಇನ್ನೊಂದು 200-300 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ರೆ ನಂದು ಬೈಕ್ ರೀಡಿಂಗಲ್ಲೇ 1,00,000 ಕಿಲೋಮೀಟರ್ ತೋರಿಸೋದು. ಒಂದು ಚಿಕ್ಕ ಆಸೆಗೋಸ್ಕರ ಇನ್ನೇನಪ್ಪ ಇವತ್ತು ಒಂದು ದೊಡ್ಡ ಇಟ್ಸ್ ಅ ಬಿಗ್ ಡೇ ಫಾರ್ ಮೀ ಅಂತ ಆ ಥರ ಅನ್ಕೋತಾ ಇದ್ದೆ. ಸೊ ಅದು ನೋಡಿದ್ರೆ ದೇವರು ಇನ್ನೊಂದು ಟ್ವಿಸ್ಟ್ ಕೊಟ್ಟರು. ಗಾಡಿಗೆ ಏನೇ ಒಂದು ಸ್ವಲ್ಪ ನಾರ್ಮಲ್ಲಾಗಿ ಅಬ್ನಾರ್ಮಲ್ ಬಿಹೇವ್ ಮಾಡ್ತಾ ಇದೆ ಅಂದಾಗ ಟಕ್ಕನ್ನು ನಾನು ಸೆನ್ಸ್ ಮಾಡಿಬಿಡ್ತೀನಿ. ಇಟ್ ಕಮ್ಸ್ ಟು ಸೇಫ್ಟಿ, ನೀವೇನು ವಾಟ್ ಮೆಜರ್ಸ್ ಯು ಟೇಕ್? ನಮ್ಮ ಹೆಣ್ಮಕ್ಳು ಏನು ಬೈಕ್ ಓಡಿಸ್ಬೇಕು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈಡ್ ಮಾಡುವಾಗ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಲೈಕ್ ತಾಲಿ ಥರ ತಿಂತಾರಲ್ವ, ಜಾಸ್ತಿ ಐಟಮ್ ತಿನ್ನೋಕೆ ಹೋಗ್ಬಾರ್ದು. ಯಾಕಂದರೆ ಅದನ್ನು ನಿದ್ದೆ ತರಿಸ್ಬಿಡುತ್ತೆ. ಬೈಕು ಏನಾಗ್ಬಿಡುತ್ತೆ ಅಂದರೆ ಲಗೇಜ್ ಇಟ್ಟ ಮೇಲೆ ಅದು ಚೆನ್ನಾಗಿ ಕುತ್ಕೊಂಡು ವೈಬ್ರೇಷನ್ಸ್ ಇರಲ್ಲ ಸರ್. ಬೈಕಿಗೆ ಲಗೇಜಸ್ ಎಲ್ಲ ಹಾಕ್ಬಿಟ್ರೆ ವೈಬ್ರೇಷನ್ಸ್ ಜಾಸ್ತಿ ಕೊಡಲ್ಲ. ಬೈಕೂ ಆರಾಮಾಗಿರುತ್ತೆ, ಕಂಟ್ರೋಲಲ್ಲಿರುತ್ತೆ. ಆಮೇಲೆ ವೈಬ್ರೇಷನ್ ಇರಲ್ಲ, ಅಂದರೆ ನಮ್ಮನ್ನು ಮೆತ್ತಗೆ ಮಾಡಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಬೈಕರ್ ಭಾರತಿ ಅಂತಾನೆ ಖ್ಯಾತಿ ಆಗಿರುವಂಥ ಭಾರತೀಯವರು, ಬಳ್ಳಾರಿ ಮೂಲದ ಭಾರತೀಯವರು, ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರುವಂಥವ್ರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಭಾರತೀಯವರು ನಮಸ್ಕಾರ. ವೆಲ್ಕಮ್ ಟು ದ ಶೋ. ನಮಸ್ತೆ. ಭಾರತೀಯವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಭಾರತೀಯರು ಬೇಸಿಕಲಿ ಬಳ್ಳಾರಿ ಮೂಲದವರು, ಆದರೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಬೆಂಗಳೂರಿನ ಸುಮಾರು 15 ವರ್ಷಗಳ ಕಾಲ ಅವರು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದಾದ ನಂತರ ಅವರು ತಮ್ಮ ಪ್ಯಾಷನನ್ನು ಫಾಲೋ ಮಾಡಿ ಫುಲ್ ಟೈಮ್ ಸೋಲೋ ಟ್ರಾವೆಲರ್ ಆಗಿ ಮತ್ತು ಬೈಕರ್ ಆಗಿ ಅವರು ಈಗ ತಮ್ಮ ಪ್ಯಾಷನನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಯೂಶಲಿ ಬೈಕರ್ ಅಂದ ತಕ್ಷಣ ಗ್ರೂಪ್ ಅಂತಿರುತ್ತೆ, ಬಟ್ ಇವರು ಸೋಲೋ ಟ್ರಾವೆಲರ್ ಮತ್ತು ಬೈಕರ್ ಕೂಡ. ಸೊ ಅವರ ಉದ್ದೇಶ ಏನು ಅಂದರೆ ಇಡೀ ಭಾರತವನ್ನು ಬೈಕಲ್ಲಿ ನೋಡಬೇಕು ಅನ್ನೋದು ಅವ್ರ ಉದ್ದೇಶ. ಮಾರ್ಚ್ 2019ರಿಂದ ಅವರು ಈ ಒಂದು ಟ್ರಾವೆಲ್ನ ಶುರು ಮಾಡಿದ್ದಾರೆ. ಈಗಾಗಲೇ ಸುಮಾರು 15 ರಾಜ್ಯಗಳನ್ನ, ನಮ್ಮ ದೇಶದ 15 ರಾಜ್ಯಗಳನ್ನ ನೋಡಿದ್ದಾರೆ. ಈ ಒಂದು ಜೂನ್ ತಿಂಗಳಿಗೆ ಅವರು ಸಕ್ಸಸ್ಫುಲ್ ಆಗಿ 1,00,000 ಕಿಲೋಮೀಟರ್ಗಳನ್ನ ಬೈಕ್ನಲ್ಲಿ ಮುಗಿಸಿದ್ದಾರೆ. ಇದು ಅವರ ಬಗ್ಗೆ ಇರುವಂಥ ಅತ್ಯಂತ ಚಿಕ್ಕ ಮಾಹಿತಿ. ಇದರ ಜೊತೆಗೆ ಅವರು ನಮ್ಮ ಭಾರತದ ಕೋಸ್ಟಲ್ ಲೈನ್ ಏನಿದೆ, ಈ ಕಡೆ ರಾಜಸ್ಥಾನ ಅಥವಾ ಗುಜರಾತ್ನಿಂದ ಹಿಡ್ಕೊಂಡು ಈ ಕಡೆ ಒರಿಸ್ಸಾ ತನಕ ಆ ಒಂದು ಕೋಸ್ಟಲ್ ಲೈನನ್ನು ಕೂಡ 40 ದಿನಗಳಲ್ಲಿ ಪೂರೈಸಿದ್ದಾರೆ. ಜೊತೆಗೆ ನಾರ್ತ್ ಈಸ್ಟ್ ಪ್ರವಾಸ ಕೂಡ ಮಾಡಿದ್ದಾರೆ. ಸಾಕಷ್ಟು ಪ್ಲೇಸ್ಗಳನ್ನ ನೋಡಿದ್ದಾರೆ. ಭಾರತವನ್ನು ತಮ್ಮ ಕಣ್ಣಲ್ಲಿ ತಮ್ಮ ಬೈಕ್ ಮೂಲಕ ನೋಡುವಂಥ ಪ್ರಯತ್ನವನ್ನು ಮಾಡ್ತಿರುವಂಥ ಬೈಕರ್ ಭಾರತೀಯವರಿಗೆ ಸಂಚಾರಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ನಮಸ್ಕಾರ. ವೆಲ್ಕಮ್. ನಮಸ್ಕಾರ ಮೇಡಮ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ತೆ. ಈಗ ನೋಡಿ, ನಮ್ಮ ಬೈಕರ್ ಭಾರತೀಯವ್ರನ್ನ ಸ್ವಾಗತ ಮಾಡಬೇಕಾದ್ರೆ ಅವರು ಬ್ಯಾಂಡೇಜ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅದು ಕೂಡ ಅವರ ಟ್ರಾವೆಲ್ನ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಅದೇ ಪ್ರಶ್ನೆ, ಏನಾಯಿತು ಮೇಡಮ್? ಅಂದರೆ ಆ್ಯಕ್ಚುಲಿ ಈಗ ಒಂದು ಲಾಸ್ಟ್ 10 ಮಂತ್ಸಿಂದ ನಾನು ನಾರ್ತ್ ಈಸ್ಟು ಮತ್ತು ಹಿಮಾಚಲ್ ಪ್ರದೇಶ, ಆಮೇಲೆ ಉತ್ತರಾಖಂಡು, ಇದೆಲ್ಲ ಒಂದು 10 ಮಂತ್ಸಲ್ಲಿ ಕವರ್ ಮಾಡಿದೆ. ಇಟ್ ವಾಸ್ ವೆರಿ ಎಕ್ಟಿಕ್. ತುಂಬ ಕಷ್ಟ ಆಯಿತು ಈ ಸಲ ನನಗೆ. ಬರೀ ಎಲ್ಲ ಮೌಂಟೇನ್ಸಲ್ಲೇ ನಾನು ಇರಬೇಕಾಯ್ತು ಈ ಸಲ 10 ಮಂತ್ಸು. ಇನ್ನೇನು ಮುಗಿಸ್ಕೊಂಡು ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ ಬರಬೇಕಿತ್ತು. ಫುಡ್ಡೂ ಆಲ್ರೆಡಿ ಎಕ್ಸಾಸ್ಟ್ ಆಗಿಬಿಟ್ಟಿದೆ ನಾನು ಈ ಸಲ. ಸೊ ಊಟನೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ, ನಮ್ಮ ಕಡೆ ಊಟನೆಲ್ಲ. ಸೊ ಜಲ್ದಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ಗೆ ಬಂದು ರೆಸ್ಟ್ ಮಾಡಿಕೊಂಡು ಊಟ ಚೆನ್ನಾಗಿ ತಿನ್ನೋಣ ಹಂಗೆ ಅಂತೇಳಿ ತುಂಬ ಆಸೆ ಇಟ್ಕೊಂಡು ಬಂದೆ. ಸ್ವಲ್ಪ ಒಂದು ದಿನ 2 ದಿನ ರೆಸ್ಟ್ ತೊಗೋಬೇಕಿತ್ತೇನೋ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ರಶ್ ಮಾಡೋದನ್ನೇನೋ ಗೊತ್ತಾಗಲಿಲ್ಲ. ಸೊ ಬರ್ತಾ ಇನ್ನೊಂದು 4 ಡೇಸು ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ ಬರೋಕ್ಕೆ. ಸೊ 4 ಡೇಸಲ್ಲಿ 1 ಡೇ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡೆ. ಸೆಕೆಂಡ್ ಡೇ ಟ್ರಾವೆಲ್ ಸ್ಟಾರ್ಟ್ ಮಾಡಿ ಒಂದು 200 ಕಿಲೋಮೀಟರ್ಸ್ ಅಷ್ಟೇ ಆಗಿತ್ತು, ನಿಯರ್ ಟು ನಾಗ್ಪುರ್ ಹತ್ತತ್ರ. ಸೊ ಅಲ್ಲಿ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು. ನಿದ್ದೆ ಬಂತಲ್ಲ, ನಿದ್ದೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋದ್ರೊಳಗಡೆ ನೆಕ್ಸ್ಟ್ ಮೂಮೆಂಟ್ಗೆ ಬಿದ್ದುಬಿಟ್ಟು ನಂಗೆ ಒಂದು ಸ್ವಲ್ಪ ಇಲ್ಲಿ ಕಾಲರ್ ಬೋನ್ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಆಮೇಲೆ
ಲೆಫ್ಟ್ ನೀಯಲ್ಲಿನೂ ACL ಲಿಗಮೆಂಟ್ ಟೇರ್ ಆಗಿದೆ. ಈಗ ಅದನ್ನು ಇಂದ ಮಿಡ್ ಆಗಸ್ಟಲ್ಲಿ ಸರ್ಜರಿ ಇದೆ. ಸೊ ಆ ಥರ ಇದೊಂದು ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇನ್ನೊಂದು ಅವತ್ತು ನಾನು ತುಂಬ ಖುಷಿಯಾಗೂ ಇದ್ದೆ, ಯಾಕಂದರೆ ಆ ದಿನ ನಾನು ಇನ್ನೊಂದು 200-300 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ರೆ ನಂದು ಬೈಕ್ ರೀಡಿಂಗಲ್ಲೇ 1 lakh ಕಿಲೋಮೀಟ್ರ್ ತೋರಿಸೋದು. ನಾನು ತುಂಬ ಎಕ್ಸೈಟೆಡ್ ಆಗಿದೆ, ಅಂದರೆ ಯಾಕಂದರೆ 5 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಓಡಾಡಿರ್ತೀವಿ. ಒಂದು ಚಿಕ್ಕ ಆಸೆಗೋಸ್ಕರ ಇನ್ನೇನಪ್ಪ ಇವತ್ತು ಒಂದು ದೊಡ್ಡ ಇಟ್ಸ್ ಅ ಬಿಗ್ ಡೇ ಫಾರ್ ಮೀ ಅಂತ ಆ ಥರ ಅನ್ಕೋತಾ ಇದ್ದೆ. ಸೊ ಅದು ನೋಡಿದ್ರೆ ದೇವರು ಇನ್ನೊಂದು ಟ್ವಿಸ್ಟ್ ಕೊಟ್ಟರು. ಸೊ ಆ ಥರ ಇವೆಲ್ಲ ಸೊ ಹೀಗಾಗಿ ಟ್ವಿಸ್ಟ್ ಆಗಿ ಅವ್ರ ಕೈ ಮತ್ತು ಕಾಲು ಎರಡೂ ಸದ್ಯಕ್ಕೆ ಡ್ಯಾಮೇಜ್ ಆಗಿದೆ. ಬಟ್ ಒಬ್ಬ ಸ್ಪೋರ್ಟ್ಸ್ಮನ್ ಹೇಗಿರ್ತಾರೆ ಅಂತಂದ್ರೆ ಅವ್ರು ಮತ್ತೆ ವಾಪಸ್ ಬರ್ತಾರೆ. ಸೊ ಹೀಗಾಗಿ ಸರ್ಜರಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವರು ಖಂಡಿತ ಪ್ಲ್ಯಾನ್ ಮಾಡ್ತೀರಿ ಅಂತ ಅನ್ಕೋತೀನಿ. ಸೊ ಇದು ಸದ್ಯದ ಸ್ಥಿತಿಗತಿ. ಆದರೆ 2019ರಲ್ಲಿ ಅವರು ಪ್ಯಾಷನ್ ಅಂದರೆ ಸಂಚಾರವನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಭಾರತೀಯವರೇ? ಯಾರು ಇನ್ಸ್ಪಿರೇಷನ್ ನಿಮಗೆ? ನನಗೆ ಆ್ಯಕ್ಚುಲಿ ಕಾಲೇಜ್ ಡೇಸಿಂದನೂ ನಮ್ಮ ದೇಶದ ಬಗ್ಗೆ ಓದಿದಾಗ ಕೇಳಿದಾಗ ಟೀಚರ್ಸಿಂದ ಎಲ್ಲೋ ಟಿ ವಿಯಲ್ಲಿ ನೋಡಿದಾಗ ನನಗೊಂದು ಕ್ಯೂರಿಯಾಸಿಟಿ ಇರ್ತಾಯಿತ್ತು ಯಾವಾಗಲೂ. ಈ ನಮ್ಮ ದೇಶ ಇಷ್ಟು ಸ್ಪೆಷಲು, ಆಮೇಲೆ ಇಷ್ಟು ವೈವಿಧ್ಯಮಯವಾಗಿದೆ, ಕಲ್ಚರ್ ವೈಸ್ ಆಗ್ಬೋದು, ಫುಡ್ ವೈಸ್ ಆಗ್ಬೋದು, ಲ್ಯಾಂಗ್ವೇಜ್ ವೈಸು ಎಷ್ಟೊಂದು, ಆಮೇಲೆ ಇಡೀ ಪ್ರಪಂಚಕ್ಕೆ ಎಷ್ಟೋ ವಿಷಯಗಳನ್ನ ಫಸ್ಟು ಅಂತ ಕೊಟ್ಟಿದೆ. ಸೊ ಏನಂತ ಸ್ಪೆಷಲ್ ಏನು ನಮ್ಮ ದೇಶ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಅವಾಗಿಂದ ಇತ್ತು. ಬಟ್ ಆ ಡ್ರೀಮ್ ನನಗೆ ನಿಜ ಆಗಿದ್ದು, ಆ ಕನಸು ನನಗೆ 25 ವರ್ಷದ ನಂತರ. ನಾನೊಂದು 15 ವರ್ಷ ಸಾಫ್ಟ್ವೇರ್ ಕಂಪ್ನಿಯಲ್ಲೂ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ ನಂಗೆ ಸ್ವಲ್ಪ ಮೆಕ್ಯಾನಿಕಲ್ ಲೈಫ್ ಅನಿಸ್ತು. ಸೊ ಇಲ್ಲ ಏನಾದರೂ ಬೇರೆ ಮಾಡೋಣ, ಅದು ಖುಷಿ ಕೊಡಬೇಕು ನಮ್ಗೆ, ಆ ಥರದ್ದು ಏನಾದರೂ ಮಾಡೋಣ ಅಂದ್ಕೊಂಡು ನಾನು ಫುಲ್ ಟೈಮ್ ಟ್ರಾವೆಲರ್ ಆಗೋಕ್ಕೆ ಇಷ್ಟಪಟ್ಟೆ. ನಮ್ಮ ದೇಶ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಹೆಂಗೆ ಸ್ಟಾರ್ಟ್ ಮಾಡಬೇಕು ಏನು ಅಂತ ಅಂದ್ಕೊಂಡಾಗ ಸ್ಟೇಟ್ ವೈಸ್ ಟ್ರಾವೆಲ್ ಮಾಡೋಣ, ಸೊ ದಟ್ ಈ ಚೆನ್ನಾಗಿ ಒಂಥರ ಪ್ರಾಪರ್ ವೇನಲ್ಲಿ ಟ್ರಾವೆಲ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ಸ್ಟೇಟಲ್ಲಿನೂ ಡಿಸ್ಟ್ರಿಕ್ಟ್ ವೈಸ್ ಟ್ರಾವೆಲ್ ಮಾಡ್ತೀನಿ, ಆ ಥರ ಮಾಡಿಕೊಂಡೆ. ಇನ್ಸ್ಪಿರೇಷನು ಅಂತಂದರೆ ಆ ಥರ ಏನಿಲ್ಲ, ನಂಗೆ ನಮ್ಮ ದೇಶನೇ ನಮ್ಮ ದೊಡ್ಡ ಇನ್ಸ್ಪಿರೇಷನ್. ಇಲ್ಲಿವರೆಗೂ 10,000 ವರ್ಷದ ಒಂದೇನು ಹಿಸ್ಟ್ರಿ ಇದೆ ನಮ್ಮ ದೇಶದ್ದು, ಅದೇ ಒಂದು ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಬಟ್ ಬೈಕ್ ಯಾಕೆ? ಈಗ ತುಂಬ ಜನ ಟ್ರಾವೆಲ್ ಮಾಡೋರು ಅದೇ ಟ್ರೈನಲ್ಲಿ ಹೋಗ್ತಾರೆ, ಇಲ್ಲ ಬಸ್ಸಲ್ಲಿ ಹೋಗ್ತಾರೆ, ಫ್ಲೈಟಲ್ಲಿ ಹೋಗ್ತಾರೆ. ಬಟ್ ಬೈಕ್ ಅನ್ನೋದು ಇದೆಯಲ್ಲ, ಅದು ಒಂದು ಸ್ವಲ್ಪ ರಿಸ್ಕಿ ಅಂತ ಮೇಲ್ನೋಟಕ್ಕೆ ನಮ್ಮಂಥ ಸಾಮಾನ್ಯ ಜನರಿಗೆ ಅನಿಸ್ಬಿಡುತ್ತೆ. ಅದು ನೀವು ಒಬ್ಬ ಹುಡುಗಿಯಾಗಿ ಯೂಶ್ವಲಿ ನಾನು ಹೇಳ್ತಿರೋದು, ಅದು ಏನು ಲಿಂಗಭೇದ ಇಲ್ಲ ಬೈಕಿಗೆ, ಅದು ಬೇರೆ ವಿಚಾರ. ಬಟ್ ಒಂದು ಹುಡುಗಿಯಾಗಿ ಮತ್ತೆ ಬೈಕಲ್ಲಿ ಹೋಗೋದಿದೆಯಲ್ಲ, ಅದು ಯಾಕೆ ಅನ್ನೋ ಪ್ರಶ್ನೆ. ನಾನು ಆ್ಯಕ್ಚುಲಿ 2019ರಲ್ಲಿ ಸುಮ್ಮನೆ ಇವ್ರನ್ನ ನೋಡಿದಾಗ ಇಷ್ಟಪಟ್ಟು ತೊಗೊಂಡಂಥದ್ದು ಬೈಕ್ ಅದು. ಅವೆಂಜರ್ 220 2019 ಮಾಡಲ್. ಅದು ಸುಮ್ಮನೆ ಓಡಿಸೋಣ, ಸಿಟಿಯಲ್ಲೇ ಓಡಿಸೋಣ ಅಂತ ತೊಗೊಂಡಿದ್ದು. ಆಮೇಲೆ ಅದು ತೊಗೊಂಡು 1-2 ವರ್ಷಕ್ಕೆ ಕೋವಿಡ್ ಬಂತು. ಆ ಟೈಮಲ್ಲೇ ನಾನು ಈ ಡಿಸಿಷನ್ ತೊಗೊಂಡಿದ್ದು, ಜಾಬ್ ಮಾಡಬಾರ್ದು, ಬೇರೆ ಏನಾದರೂ ಮಾಡಬೇಕು ಅಂತ. ಸೊ ಆ ಟೈಮಲ್ಲಿ ಟ್ರಾವೆಲ್ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಮಾಡಿದೆ. ಸೊ ಆವಾಗ ನನ್ನ ಫ್ರೆಂಡ್ಸು ಕೆಲವರು ಬೈಕಲ್ಲೇ ಟ್ರೈ ಮಾಡಿ ನೋಡು ಒಂದ್ಸಲ ಹೆಂಗೆ ಅನಿಸುತ್ತೆ ಅಂತ. ಸೊ ಬೈಕಲ್ಲಿ ಸ್ಟಾರ್ಟ್ ಮಾಡಿಕೊಂಡೆ. ಚಿಕ್ಕ ಸ್ಟೇಟ್ಸ್ ಫಸ್ಟು ಹೋಗಿದ್ದೇನೆ. ಫಸ್ಟ್ ವರ್ಷ ನಾನು ಲೇ ಲದಾಖು, ಜಮ್ಮು ಕಾಶ್ಮೀರು, ಆ ಥರದ ದೊಡ್ಡ ಪ್ಲೇಸಸ್ಗೆ ಹೋಗ್ಬಿಟ್ಟೆ ಫಸ್ಟ್ ಟೈಮೇ. ಸೊ ಅದಾದಮೇಲೆ ಇಂಡಿಯನ್ ಕೋಸ್ಟಲ್ ಲೈನ್ ಮಾಡಿಕೊಂಡೆ. ಸೊ ಅದೊಂಥರ ಏನೋ ಒಂಥರ ಕಿಕ್ಕು ಅಂತಾರಲ್ಲ, ಕಿಕ್ಕು ಕೊಡ್ತಾಯಿತ್ತು, ಒಂದು ಖುಷಿ ಕೊಡ್ತಾಯಿತ್ತು. ಅಷ್ಟರೊಳಗೆ ಕೆಲವರು ಅಲ್ಲಲ್ಲಿ ನನ್ನ ರೆಕಗ್ನೈಸ್ ಮಾಡ್ತಾಯಿದ್ರು, ಕೆಲವು ಕಡೆ ಇಂಟರ್ವ್ಯೂ ಕರೆದ್ರು. ಒಂಥರ ಜನಗಳು ಕೂಡ ಎಷ್ಟು ಖುಷಿಯಿಂದ ಮಾತಾಡ್ಸ್ತಾರೆ ಅಂದರೆ, ಸರ್ ಅಲ್ಲಿ ನಾವೆಲ್ಲಾದರೂ ಹೋದರೆ ಬೈಕ್ ಹತ್ರ ಓಡಿ ಬರ್ತಾರೆ. ಮೇ ಬಿ ನಮ್ಮ ಲಗೇಜು, ನಮ್ಮದು ರೈಡಿಂಗ್ ಗೇರ್ ಎಲ್ಲ ನೋಡ್ಬಿಟ್ಟು ಅವ್ರಿಗೇನೋ ನಾವು ಒಂಥರ ಬೇರೆ ಪ್ಲ್ಯಾನೆಟಿಂದ ಬಂದಂಗೆ ಕಾಣಿಸುತ್ತೆ ಅವ್ರಿಗೆ. ಸೊ ಓಡೋಡು ಬರ್ತಾರೆ ಮಾತಾಡ್ಸೋಕ್ಕೆ. ನಾವು ಹೆಲ್ಮೆಟ್ ತೆಗಿಯೋವರೆಗೂ ಅವ್ರಿಗೆ ಗೊತ್ತಾಗಲ್ಲ ನಾವು ಲೇಡೀಸ್ ಅಂತ, ಅಲ್ಲಿವರೆಗೂ ಅವ್ರು ಜೆಂಟ್ಸ್ ಅಂತಲೇ ಅಂದ್ಕೊಂಡಿರ್ತಾರೆ. ಸೊ ಅವಾಗ ಒಂದು ಖುಷಿಯಿಂದ ಮಾತಾಡಿಸ್ತಾರೆ. ಸೊ ಆವಾಗ ಅದೆಲ್ಲೋ ಒಂಥರ ನನಗೆ ಒಂದು ರೆಕಗ್ನಿಷನ್ ಕೊಡ್ತು, ಏನೋ ಒಂದು ನೇಮ್ ಫೇಮ್ ಅಂತ ಹೇಳ್ತಾರಲ್ಲ, ಆ ಥರದ್ದೆಲ್ಲ ನಾನು ಬೈಕ್ ರೈಡಿಂಗಲ್ಲಿ ಕೊಡ್ತು. ಆಮೇಲೆ ಅಂದ್ಕೊಂಡೆ ಇದೇನೋ ಒಂಥರ ಚೆನ್ನಾಗಿದೆ ಅಲ್ಲ. ಆಮೇಲೆ ನನಗೂ ಒಂಥರ ಖುಷಿ ಅನಿಸ್ತಾ ಇತ್ತು. ಸೊ ಹಂಗಾಗಿ ಅದರಲ್ಲಿ ಒಂದು ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿಕೊಂಡೆ, 1,00,000 ಕಿಲೋಮೀಟ್ರ್ ಮಾಡೋಣ ಬೈಕಲ್ಲಿ ಅಂತ. ಸೊ ಹಂಗೆ ನಾನು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ನಾನು ಆಲ್ಮೋಸ್ಟ್ ಇನ್ನೊಂದು 200-300 ಕಿಲೋಮೀಟರ್ಸ್ ಮಾಡಿದ್ರೆ 1,00,000 ಆಗೋಗ್ಬಿಡುತ್ತೆ ಬೈಕಲ್ಲಿ. ಸರಿ, 1,00,000 ಕಿಲೋಮೀಟರ್ ಮುಗಿಸಿದ್ದೀನಿ ಅನ್ನೋದೊಂದು ದೊಡ್ಡ ಖುಷಿ. ಆಮೇಲೆ ನಾನು ಬೈಕಲ್ಲಿ ಮೌಂಟೇನ್ಸ್ದೆಲ್ಲ ಮಾಡ್ಕೋಬೇಕಿತ್ತು, ಮೌಂಟೇನ್ಸ್ ಟ್ರಾವೆಲ್ ಎಲ್ಲ ಬೈಕಲ್ಲೇ ಮಾಡಬೇಕು ಅಂತ ಇತ್ತು. ಸೊ ಅದನ್ನೆಲ್ಲ ಈ ಸಲ ಕಂಪ್ಲೀಟ್ ಮಾಡಿಕೊಂಡೆ, ಅದೆಲ್ಲ ಖುಷಿ ಇದೆ ನನಗೆ. ಈ ಬೈಕ್ ಮತ್ತು ನಿಮ್ಮ ಮಧ್ಯೆ ಏನು ರಿಲೇಷನ್ ಏನಿರುತ್ತೆ ಒಬ್ಬ ಬೈಕರ್ಗೆ? ಯಾಕೆಂದರೆ ಒಬ್ಬ ಹುಡುಗಾಗಿ ನನಗೆ ಅದು ಅರ್ಥ ಆಗುತ್ತೆ, ಬೈಕ್ ಜೊತೆಗೆ ಹೆಂಗೆ ರಿಲೇಷನ್ಶಿಪ್ ಇರುತ್ತೆ. ಅದು ಯೂತ್ ಆಗಿದ್ದಾಗ ನಮಗೆ ಬೈಕ್ ಅಂದರೆ ಒಂಥರ ಪ್ರಾಣ, ಅದು ಬಿಟ್ಟು ಇರೋಕ್ಕಾಗಲ್ಲ. ಸೊ ನಿಮ್ದು ಹೆಂಗೆ, ಹೌ ಇಸ್ ಯುವರ್ ರಿಲೇಷನ್ಶಿಪ್ ಇತ್ತು? ನನಗೆ ನಾನು ಹೇಳ್ದಂಗೆ ನಾನು ಬೈಕಿಂಗ್ ಸ್ಟಾರ್ಟ್ ಮಾಡಿದ್ದೆ ಅಟ್ ದ ಏಜ್ ಆಫ್ 40.
ಓಕೆ. ಸೊ 40 ವರ್ಷಕ್ಕೆ ಅದು ಏನು ಹೇಳ್ತಾ. ಆಮೇಲೆ ನನ್ನ ಯಾವ ಥರ ಪರ್ಸನ್ ಅಂದರೆ ಮನ್ಸಿಗೆ ಅನ್ಸಿದ್ದು ಮಾಡೋವಂಥ ನೇಚರ್ ನಂದು. ಸೊ ಹಂಗಾಗಿ ಅದಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡೆ, ಕಲ್ತಿದ್ದು ನಾನೇ ಸ್ವಂತ ಕಲಿತೆ, ಎಲ್ಲೋ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಸೊ ಅದು ಆಮೇಲೆ ಬೈಕ್ ಅಂತ ಬಂದಮೇಲೆ ಈ ಥರ ಎಲ್ಲ ಒಂಥರ ಅದು ಹೆಂಗಾಗಿ ಏನೇ ಆಗಲಿ ಸರ್, ಮನೇಲಿ ಒಬ್ಬರು ಹೊಸ ರಿಲೇಷನ್ಶಿಪ್ಪಲ್ಲಿ ಹೋದಾಗ ಅಥವಾ ಮನೆಗೆ ಹೊಸಬ್ರು ಬಂದಾಗ ಅಥವಾ ನಮ್ಮ ಲೈಫಲ್ಲೇ ಏನೋ ಒಂಥರ ಹೊಸ ಹೊಸ ವಸ್ತುಗಳು ಬಂದಾಗ ಅದೇನೋ ಒಂದು ಚೇಂಜಸ್ ಬಂದೇ ಬರುತ್ತೆ. ನನಗೂ ಏನಾಯಿತು, ಅದ್ರ ಜೊತೆ ಅಟ್ಯಾಚ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ನನ್ನ ಪ್ರಕಾರ ಅದು ಒಂದು ಮನುಷ್ಯ ಥರನೇ, ನನಗೆ ಎಷ್ಟು ಇಂಪಾರ್ಟೆನ್ಸು ಅದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ತುಂಬ ಬಿಸಿಲಿದಾಗ ಸ್ವಲ್ಪ ನೆರಳಲ್ಲಿ ನಿಲ್ಲಿಸ್ಬೇಕು, ಅದು ಇಂಜಿನ್ ಸ್ವಲ್ಪ ಕೂಲ್ ಆಗೋದು ನೋಡ್ಕೋಬೇಕು. ಸೊ ನಾವುಗಳು ಹೆಂಗೇನೆ ಆಮೇಲೆ ಎವ್ರಿ 2000 ಕಿಲೋಮೀಟರ್ಸ್ಗೆ ಪ್ರಾಪರಾಗಿ ಸರ್ವಿಸ್ ಮಾಡಿಸ್ಬೇಕು. ನಾವು ಹಿಂಗೆ ರೆಸ್ಟ್ ತೊಗೋತೀವಿ, ಬಾಡಿ ಮಸಾಜ್ ತೊಗೋತೀವಿ, ಆ ಥರ ಅದಕ್ಕೂ ಸ್ನಾನ ಥರ ಮಾಡಿಸ್ಬೇಕು. ಏನಾದ್ರು ಚಿಕ್ಕ ಪುಟ್ಟ ಆಗ್ತಾ ಇರುತ್ತೆ ಟ್ರೀಟ್ಮೆಂಟ್, ನಾವು ಹೆಂಗೆ ಎಲ್ಲೋ ಗಾಯ ಆದಾಗ ಹೆಂಗೆ ಟ್ರೀಟ್ಮೆಂಟ್ ಹಾಕ್ಸ್ಕೊಂಡು ಚಿಕ್ಕದು ಬ್ಯಾಂಡೇಜ್ ಹಾಕೋತೀವಿ, ಆ ಥರ ಅದಕ್ಕೇನೋ ಮುರಿತು ಅಂದರೆ ನೆಕ್ಸ್ಟ್ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದು, ಏನೋ ಸೌಂಡ್ ಬಂತಂದರೆ ಅದನ್ನು ಫಿಕ್ಸ್ ಮಾಡಿಸೋದು. ನನ್ನ ಪ್ರಕಾರ ಅದು ಬೈಕ್ ಒಂಥರ ಮನುಷ್ಯರ ಥರನೇ ಆಗೋಯ್ತು ನನ್ನ ಜೊತೆ. ಆಮೇಲೆ ಏನೇ ಆಗಲಿ ಒಂದು ಸಿಂಕ್ ಅಂತ ಆಗಿಬಿಡುತ್ತೆ ಸರ್. ಆಮೇಲೆ ಆ ಸಿಂಕ್ ಆಗಿಬಿಟ್ರೆ ಇಬ್ಬರು ಚೆನ್ನಾಗಿ ಲಾಂಗ್ ರನ್ನು ಹೋಗ್ಬಿಡ್ಬೋದು. ಅದು ಪ್ರತಿ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆದ್ರೂ ನಂಗೆ ಟಕ್ ಅಂತ ಗೊತ್ತಾಗ್ಬಿಡೋದು ಆ ಥರ. ಆಮೇಲೆ ದಟ್ಸ್ ಮೈ ಲಕ್ಕಿ ಬೈಕ್ ಅಂತಲೂ ಹೇಳ್ಬೋದು. ಅದು ಏನು ಚಿಕ್ಕ ಚಿಕ್ಕ ಮಿಸ್ಟೇಕ್ ಆದ್ರೆ ಗೊತ್ತಾಗೋದು ಅಂದರೆ ಅದರಲ್ಲಿ ಸೌಂಡ್ ಏನೋ ಬರ್ತಾ ಇದೆ ಅಥವಾ ಏನೋ ಒಂಥರ ಗಾಡಿಗೆ ಏನೇ ಒಂದು ಸ್ವಲ್ಪ ನಾರ್ಮಲ್ಲಾಗಿ ಅಬ್ನಾರ್ಮಲ್ ಬಿಹೇವ್ ಮಾಡ್ತಾ ಇದೆ ಅಂದಾಗ ಟಕ್ಕನ್ನು ನಾನು ಸೆನ್ಸ್ ಮಾಡಿಬಿಡ್ತೀನಿ. ಸೆನ್ಸ್ ಮಾಡಿ ಇಮ್ಮಿಡಿಯೇಟಾಗಿ ಅದನ್ನು ಚೆಕ್ ಮಾಡಿಸಿ ಅದು ಯಾಕೆ ಪ್ರಾಬ್ಲಮ್ ಅಂತ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಆಮೇಲೆ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಫಾರ್ ಎಕ್ಸಾಂಪಲ್ ಈಗ ನಾನು ಲದಾಖ್ ಹೋಗ್ತಾ ಇದ್ದೀನಿ, ಹೋಗೋಕ್ಕೂ ಮುಂಚೆನೇ ಪ್ರಾಪರಾಗಿ ಸರ್ವಿಸ್ ಮಾಡಿಸ್ಬಿಡ್ತೀನಿ. ಅವ್ರಿಗೆ ನೀಟಾಗಿ ಹೇಳ್ತೀನಿ ನಾನು ಹಿಂಗೆ ಹೋಗ್ತೀನಿ ಅಂತ. ಏನೇ ಪಾರ್ಟ್ ಡೌಟ್ ಇದ್ದರೂ ತೆಗೆದುಬಿಡಿ, ಹೊಸದು ಹಾಕ್ಬಿಡಿ ಅಂತ ಹೇಳ್ತೀನಿ. ಸೊ ಆ ಥರ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಬಟ್ ಲಕ್ಕಿಲಿ ಎಲ್ಲೂ ಪಂಚರ್ ಆಗಿಬಿಡೋದು, ಯಾರು ಇಲ್ಲದೆ ಇರೋ ಜಾಗದಲ್ಲಿ ನಿಂತ್ಕೊಂಡ್ಬಿಡೋದು, ಆ ಥರದ್ದೆಲ್ಲೂ ಆಗಿಲ್ಲ. ಏನಾದರೂ ಆದ್ರೂ ಎಲ್ಲ ಸಿಟಿಗಳಲ್ಲೇ ನಾವೆಲ್ಲ ಜನಗಳಿರೋ ಕಡೆನೇ ಆಗಿರೋದು. ಆ ಥರ ನನ್ನ ಲಕ್ಕಿ ಬೈಕ್ ಅಂತಲೇ ಹೇಳ್ಬೋದು. ನನಗಿದು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಒಂದು ಕಾಲದಲ್ಲಿ ನನಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ, ಸಂಜು ಹುಲ್ಸೂರ್ ಅಂತ ಅವನ ಹೆಸರು. ಲೈಫಲ್ಲಿ ಇದನ್ನು ಮುಂಚೆ ಒಂದ್ಸಲ ಹೇಳಿದ್ದೀನಿ ಅನಿಸುತ್ತೆ. ಏನಂದರೆ ನನಗೆ ಅವಾಗ ಬೈಕ್ ಓಡಿಸೋದು, ಅದಕ್ಕೆ ಮುಂಚೆ ಸೈಕಲ್ ಓಡಿಸೋದು, ಚಿಕ್ಕವರಿದ್ದ ಸೈಕಲ್ ಓಡಿಸೋದು. ಅವಾಗ ನಾನು ಹೇಳಿದ್ದು ನೆನಪಿದೆ, ನಾನು ಯಾವುದೇ ಕಾರಣಕ್ಕೂ ಲೈಫಲ್ಲಿ ಕಾರ್ ತೊಗೊಳ್ಳಲ್ಲ, ನಾನು ಏನಿದ್ರು ನನ್ನ ಇಡೀ ಲೈಫ್ ಬೈಕಲ್ಲೇ ಓಡ್ತೀನಿ. ನಾನು ಕಾರ್ ಎಷ್ಟು ಒಂಥರ ಸರಿ ಇಲ್ಲ ಕಾರು ನಮಗೆ. ಅವಾಗ ಅದೊಂಥರ ವಯಸ್ಸಾದ್ರಷ್ಟೇ ಕಾರ್ನಲ್ಲಿ ಕೂತ್ಕೋಬೇಕು ಅನ್ನೋ ಥರ ಆ ಥರ ಬೈಕ್ ಅಂದರೆ ಅಷ್ಟು ಇಷ್ಟ ನಮ್ಗೆ ಆ ಟೈಮಲ್ಲಿ. ಸೊ ಆಮೇಲೆ ಬೈಕ್ ಯಾವಾಗ ನಮ್ಮ ಬಂತೋ, ಹೀರೋ ಹೊಂಡಾ ಸ್ಪ್ಲೆಂಡರ್ ತೊಗೊಂಡಿದ್ದು, ನಮ್ಮ ತಂದೆ ಕೊಡಿಸಿದ್ದು. ಅಂದರೆ ಅದನ್ನು ಓಡಿಸಿರ್ಬೇಕಾದ್ರೆ ನೀವು ಮತ್ತು ಬೈಕ್ ಬೇರೆ ಬೇರೆ ಅಂತಲೇ ಅನಿಸ್ತಾ ಇರಲಿಲ್ಲ. ಏನೋ ನೀವು ಸಿಂಕ್ ಅಂತ ಹೇಳಿದ್ರಲ್ಲ, ಸೊ ಅದು ಎಷ್ಟು ಸಿಂಕ್ ಆಗಿಬಿಡುತ್ತೆ ಅಂತಂದರೆ ಬೈಕು ನೀವು ಓಡಿಸುವಾಗ. ಸೊ ನೀವು ಒಂಥರ ಆಟೋಮೇಷನ್ ಎಲ್ಲ ಅಲ್ವಾ, ನೀವು ಗೇರ್ ಹಾಕೋದು, ಕ್ಲಚ್ ಹಿಡಿಯೋದು, ಬ್ರೇಕ್ ಹಾಕೋದು ಎಲ್ಲ ಇಟ್ ಬಿಕಮ್ಸ್ ಆಟೋಮೇಟೆಡ್. ಅಂದರೆ ಅಷ್ಟು ನೀವು ನೀಟಾಗಿ ಅದರೊಳಗಡೆ ನಿಮ್ಮ ಬೈಕು ನೀವು ಸಿಂಕ್ ಆಗ್ಬಿಟ್ಟಿದ್ದೀರ, ಆಕ್ಸಿಡೆಂಟ್ ಆಗಲ್ಲ, ಏನೂ ಸಮಸ್ಯೆ ಆಗಲ್ಲ. ಸೊ ಆ ಥರ ಮತ್ತು ಬೈಕ್ಗಳು ಕೂಡ ಅದು ಇತ್ತೀಚೆಗೆ ತುಂಬ ಚೆನ್ನಾಗಿ ಬಂದಿದೆ ಬಿಡಿ. ಒಂದು 15 ವರ್ಷಗಳಿಂದ ವಂಡರ್ಫುಲ್ ಬೈಕ್ಸ್ ಬಂದಿದೆ. ಹೀಗಾಗಿ ಬಟ್ ಇಷ್ಟು ಲಾಂಗ್ ರೈಡ್ ನಾನು ಮಾಡಿಲ್ಲ, ಸೊ ಭಾಳಷ್ಟು ಜನ ಮಾಡಿರಲಿಕ್ಕಿಲ್ಲ. ಹೀಗಾಗಿ ನೀವು ಅದ್ಭುತವಾದ ಒಂದು ಸಾಹಸ ಮಾಡ್ತಾ ಇದ್ದೀರಿ ಭಾರತೀಯವರೇ. ಇದು ನಮ್ಮ ಭಾರತೀಯರ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಮೇಜರ್ ಎಕ್ಸ್ಪೆಡಿಷನ್ಗಳು ಯಾವುದು ಭಾರತೀಯವರೇ, ಮೇಜರ್ ಆಗಿ ನೀವು ಮಾಡಿರುವಂಥದ್ದು? ಮೇಜರ್ ಅಂದರೆ ನಂದು ನಂದು ಅಡ್ವೆಂಚರ್ ರೈಡ್ ಅಂತ ಬಂದಿದ್ದು ಬ್ಯಾಂಗ್ಳೂರಿಂದ ಡೆಲ್ಲಿ 4 ಡೇಸು 2100 ಕಿಲೋಮೀಟರ್ಸ್. ದಟ್ ವಾಸ್ ಮೈ ಲಾಂಗೆಸ್ಟ್ ರೈಡ್, ಫಸ್ಟ್ ಎವರ್ ರೈಡ್. ಅದು 4000 ಕಿಲೋಮೀಟರ್ಸ್, 2100 ಕಿಲೋಮೀಟರ್ಸ್, 4 ಡೇಸ್. ಸೊ ಅದು ಫಸ್ಟ್ ನನ್ನ ಅಡ್ವೆಂಚರ್ ರೈಡ್ ಆಯಿತು. ಅದಾದಮೇಲೆ ಲದಾಖು, ಜಮ್ಮು ಕಾಶ್ಮೀರ. ಇದ್ರ ಬಗ್ಗೆ ಏನೋ ಸ್ವಲ್ಪ ಕೇಳಬೇಕು. ಈ ನನಗೆ ತುಂಬ ಆಸೆ ಇದೆ, ನಂಗೆ ಅದು ಮಾಡಬೇಕಂತ. ಕಾರಲ್ಲಿ ಹೋಗಬೇಕು, ಬೈಕಲ್ಲಿ ಆಗಲ್ಲ. ಬೆಂಗಳೂರಿಂದ ಡೆಲ್ಲಿಗೆ ಅಂದರೆ ನೀವು ಹೇಗಿತ್ತು ಆ ಅನುಭವ? ಬಿಕಾಸ್ ಅದು ಫಸ್ಟ್ ಟೈಮ್ ಕೂಡ ನಿಮ್ಮದು. ಹೌದು ಸರ್. ಸೊ ನನಗೆ ಫಸ್ಟ್ ಟೈಮು, ನನಗೆ ರೈಡರ್ಸ್ ಅಷ್ಟು ಗೊತ್ತಿಲ್ಲ ಯಾರೂ. ನಾನು ಗ್ರೂಪ್ಸಲ್ಲೆಲ್ಲ ಇರಲಿಲ್ಲ ಸರ್, ರೈಡರ್ಸ್ ಗ್ರೂಪಲ್ಲಿ ಇರಲಿಲ್ಲ. ಸೊ ಹಂಗಾಗಿ ನನಗೆ ಏನೂ ಗೊತ್ತೇ ಇಲ್ಲ ಅವಾಗ ಸರಿಯಾಗಿ. ಏನೋ ಅದೇನಂತಾರೆ ಮಂಡ್ತನ ಅಂತಾರೆ ನೋಡಿ, ಮಾಡೇ ಮಾಡ್ತೀವಿ ಅನ್ನೋದು ಹಠ ಜಾಸ್ತಿ, ಸ್ವಲ್ಪ ಹಠ ಸ್ವಭಾವ, ಏನೂ ಆಗಲ್ಲ ಅನ್ನೋದು ಒಂದು ಧೈರ್ಯ. ಆ ಥರ ಎಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಎಲ್ಲೋ ಹಂಗೆ ಒಂದಿಬ್ಬರು ರೈಡರ್ಸ್ ಸಿಕ್ಕರು, ಹಿಂಗೆ ಅಂತ ಕೇಳಿದೆ. ಬಟ್ ಲಕ್ಕಿಲಿ ಅದೇನೋ ಹೇಳ್ತಾರಲ್ಲ, ಕೆಲವು ಸಲ ರೈಟ್ ಟೈಮ್ ಇದ್ದರೆ ಎಲ್ಲ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರ ಆಯಿತು. ಬೈಕರ್ಸ್ ಏನು ಸಿಕ್ಕರು, ಅವರು ನನಗೆ ಬ್ರದರ್ಸ್ ಥರ ಎಷ್ಟು ನೀಟಾಗಿ ಗೈಡ್ ಮಾಡಿದ್ರು. ಆ್ಯಕ್ಚುಲಿ ಅವ್ರ ಮನೆಗಳಲ್ಲೇ ಅವತ್ತು ನೈಟ್ ನನಗೆ ಉಳ್ಕೊಳ್ಳೋಕ್ಕೂ ಇನ್ವೈಟ್ ಮಾಡಿದ್ರು.
ಸೊ ಹೈದ್ರಾಬಾದಲ್ಲಿ ಒಬ್ಬರು, ನಾಗ್ಪುರಲ್ಲಿ ಒಬ್ಬರು, ಅವ್ರು ಪ್ಲ್ಯಾನ್ ಮಾಡಿಕೊಟ್ರು, ಈ ಥರ ಪ್ಲ್ಯಾನ್ ಮಾಡ್ಕೋ ಅಂತೇಳಿ. ಅಷ್ಟರೊಳಗೆ ನಾನು ಒಂದು ನೋಡ್ಕೊಂಡಿದ್ದೆ ಎಷ್ಟು ಡಿಸ್ಟೆನ್ಸು, ರೂಟ್ ಹೆಂಗಿದೆ ಅಂತ. ಸೊ ಫಸ್ಟು ನನ್ನ ಸ್ಟಾಪ್ ಬಂದುಬಿಟ್ಟು ಹೈದ್ರಾಬಾದ್ ಇತ್ತು, ಸೆಕೆಂಡ್ ನಾಗ್ಪುರು, ಥರ್ಡ್ ಝಾನ್ಸಿ, ಆಮೇಲೆ ಫೋರ್ತ್ ಡೇ ಬೈ ಈವ್ನಿಂಗ್ ಎಲ್ಲ ಡೆಲ್ಲಿ ರೀಚ್ ಆಗೋದು ಪ್ಲ್ಯಾನ್ ಇತ್ತು. ಆ ಥರ ಮಾಡ್ಕೊಂಡು ಹೋದಾಗ ಅವ್ರ ಹತ್ರ ಮಾತಾಡಿದ್ರೆ ಹಿಂಗಿದ್ರೆ ಅವ್ರ ಮನೆಯಲ್ಲೂ ನಾನು ಉಳ್ಕೋಬೇಕಾಯ್ತು ಫಸ್ಟ್ ಟೈಮು. ಎಲ್ಲೋ ಒಂಥರ ಧೈರ್ಯ ಅನಿಸೋದು ನಮಗೂ ಫಸ್ಟ್ ಟೈಮ್ ಹೋಗ್ಬಿಟ್ಟು ಸಡನ್ನಾಗಿ ಒಂದು ರೂಮ್ ಮಾಡ್ಕೊಂಡಿರೋದು ಅದೆಲ್ಲ ಕಷ್ಟ. ಲಗೇಜು ಹೆವಿ ಇತ್ತು. ಸೊ ಅದೇನು ಹೇಳ್ತೇನೆ, ನಿಜವಾಗ್ಲೂ ಅದು ದೇವರೇ ನನಗೆ ನಡೆಸಿದ್ರೇನೋ ಇಷ್ಟು ದಿನ ಅಂತ ಅನಿಸುತ್ತೆ. ಸೊ ಆ ಥರ ಎಲ್ಲ ಮಾಡ್ಕೊಂಡು ಹೋದೆ. ಅಂದರೆ ನಂದು ಕೆಲವು ಡಿಸಿಪ್ಲೈನ್ಡಾಗಿ ಕೆಲವು ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡ್ಕೋತೀನಿ. ನೈಟ್ ರೈಡ್ ಮಾಡಲ್ಲ ಫಸ್ಟ್ ಆಫ್ ಆಲು. ಸೆಕೆಂಡು ಅಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀನಿ ಬೆಳಿಗ್ಗೆ. ಈ ಪ್ರಶ್ನೆ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ನೀವು ಅದು ಬಂದ್ರಿ. ಸೊ ಅದನ್ನು ಇನ್ನೊಂದ್ಸಲ ನಾನು ನೀಟಾಗಿ ಕೇಳ್ಕೊಂಡ್ಬಿಡ್ತೀನಿ. ಈಗ ಒಂದು ಸೇಫ್ಟಿ ಅನ್ನೋದಿದೆಯಲ್ಲ, ಅದು ಎಲ್ರಿಗೂ ಮುಖ್ಯ, ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಮುಖ್ಯ ನಮ್ಮ ದೇಶದಲ್ಲಿ. ಯಾಕೆಂದರೆ ನಾವು ಹೆಣ್ಮಕ್ಳನ್ನ ಈ ಥರ ಹೊರಗಡೆ ನೋಡಲ್ಲ. ಒಂದು ಸ್ವಲ್ಪ ಆಶ್ಚರ್ಯ, ಸ್ವಲ್ಪ ಕುತೂಹಲ, ಆಮೇಲೆ ಕೆಲವೊಂದು ಸಲ ಏನೋ ಫ್ರೀಡಮ್ ತೊಗೊಳ್ಳೋವಂಥ ಟ್ರೈ ಮಾಡುವಂಥ ವ್ಯಕ್ತಿಗಳು ಕೂಡ ಸಿಗ್ತಾರೆ. ಒಬ್ಬಳೇ ಹುಡುಗಿ ಅಲ್ವಾ ಅಂಥೇಳಿ ಆ ಥರದ ವ್ಯಕ್ತಿಗಳು ಕೂಡ ನಮ್ಮ ಸೊಸೈಟಿನಲ್ಲಿ ಇದ್ದಾರೆ. ಸೊ ಹೀಗಾಗಿ ವೆನ್ ಇಟ್ ಕಮ್ಸ್ ಟು ಸೇಫ್ಟಿ, ನೀವೇನು ವಾಟ್ ಮೆಜರ್ಸ್ ಯು ಟೇಕ್? ಮತ್ತು ನೀವು ನಮ್ಮ ಹೆಣ್ಮಕ್ಳು ಏನು ಬೈಕ್ ಓಡಿಸ್ಬೇಕು ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ? ಎರಡೂ ನನಗೆ. ಒಂದು ನಮ್ಮದು ಆ್ಯಸ್ ಎ ಸೋಲೋ ರೈಡರ್, ಅದು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು. ಸೊ ಇಬ್ರಿಗೂ ಹೆಚ್ಚು ಕಡಿಮೆ ಒಂದೇ ಥರ ಪ್ರಾಬ್ಲಮ್ಸ್ ಬರುತ್ತೆ ನನ್ನ ಪ್ರಕಾರ. ಪ್ರಾಬ್ಲಮ್ಸು ಅಂತಂದರೆ ಒಂದು ಬೈಕ್ ಕಡೆಯಿಂದ ಪ್ರಾಬ್ಲಮ್ಸ್ ಬರ್ಬೋದು, ಇನ್ನೊಂದು ರೈಡರಿಗೆ ಬರ್ಬೋದು, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು. ಸೊ ಕೆಲವು ರೂಲ್ಸ್ ಅಂತ ಯಾಕೆ ಹಾಕ್ಕೋಬೇಕು ಅಂತಂದರೆ, ಲೂಟಿ ಮಾಡೋದು ಅಂತ ಇದ್ದಾಗ ಯಾರೋ ಕಳ್ಳರು ಕಾಕರು ನಮಗೆ ನೈಟ್ ಟೈಮ್ ಅಟ್ಯಾಕ್ ಮಾಡ್ತಾರಂದರೆ ಅವ್ರು ಯಾರು ಅಂತ ನೋಡಲ್ಲ, ಹುಡುಗನ ಅಂತ ನೋಡಲ್ಲ. ಸೊ ಆ ಥರದ್ದೆಲ್ಲ ಆಗೋದು ಸ್ವಲ್ಪ ನೈಟ್ ಟೈಮ್ಸಲ್ಲೇ ಜಾಸ್ತಿ. ಸೊ ಅದಕ್ಕೆ ಫಸ್ಟ್ ನಾನು ಪಾಯಿಂಟ್ ಹಾಕ್ಕೊಂಡಿದ್ದು ನೈಟ್ ರೈಡ್ಸ್ ಮಾಡಿಕೊಡ್ದು ಅಂತ. ಬೆಳಿಗ್ಗೆ 5:30-6ಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ, 4-5 ಗಂಟೆಗೆಲ್ಲ ನಿಲ್ಲಿಸೋದು. ಅಷ್ಟರೊಳಗೆ ರೂಮ್ನ ಹಿಡ್ಕೊಳ್ಳೋದು, ಯಾವುದೋ ಒಂದು ಆಶ್ರಮ, ಧರ್ಮಶಾಲೆನ ಫಸ್ಟ್ ಟ್ರೈ ಮಾಡ್ತೀನಿ. ಜಾಸ್ತಿ ಟೈಮ್ ಇತ್ತಂದರೆ ಆ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಹೆಂಗೋ ರೂಮ್ ಹಿಡಿತೀನಿ, ಸ್ವಲ್ಪ ಕಡಿಮೆ ಬಡ್ಜೆಟಲ್ಲಿ ಆ ಥರ ಮಾಡ್ಕೋತೀನಿ. ಫಸ್ಟ್ ಅದು ರೂಲ್ ಹಾಕೊಳ್ಳೋದು. ಸೊ ಸಂಜೆ 4-5 ಗಂಟೆಗೆ ಸೆಟ್ಲ್ ಆಗ್ಬಿಡೋದು ರೂಮ್ ಕಡೆ. ಎರಡನೇದು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡೋದು. ಅವತ್ತು ನೋಡ್ಕೋಬೇಕು ನಾವು ಗೂಗಲಲ್ಲಿ ಹಾಕಿದ ಕೂಡಲೇ 350 ಕಿಲೋಮೀಟರ್ಸ್ ಅಂದಮೇಲೆ 7-8 ಅವರ್ಸ್ ಅಂತ ತೋರಿಸುತ್ತೆ. ಅದು 7 to 8 ಅವರ್ಸು ನೀವು ಅಲ್ಲಿ ರೀಚ್ ಆಗೋಕ್ಕೆ ಅಂತ ತೋರಿಸುತ್ತೆ. ಅದ್ರ ಮೇಲೆ 1 hour 2 hour ಎಕ್ಸ್ಟ್ರಾ ಇಟ್ಕೋಬೇಕು ನಾವು. ಎಲ್ಲೋ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ, ಏನೋ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಆ ಥರ ಒಂದೇ 1 hour 2 hours ಎಕ್ಸ್ಟ್ರಾ ತೊಗೊಂಡು ಆ ಥರ ಮಾಡ್ಕೊಂಡು ಹೋಗಿ ಮೇಕ್ ಶೋರ್ ನೀವು ಬೆಳಗ್ಗೆ ಟೈಮಲ್ಲೇ ನೀವು ಅಲ್ಲಿ ರೀಚ್ ಆಗಂಗೆ ಮಾಡ್ಕೊಂಬಿಡ್ಬೇಕು. ಮಾಡ್ಕೊಂಡು ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಳೋದು. ಫಸ್ಟ್ ಪಾಯಿಂಟು. ಆಮೇಲೆ ಎರಡನೇದು, ಈಗ ಬಿದ್ದ ಮೇಲೆ ನಾನು ಮುಂಚೆನೂ ಬಟ್ ಇದೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಡ್ ಮಾಡುವಾಗ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಲೈಕ್ ತಾಲಿ ಥರ ತಿಂತಾರಲ್ವ, ಜಾಸ್ತಿ ಐಟಮ್ ತಿನ್ನೋಕೆ ಹೋಗ್ಬಾರ್ದು. ಯಾಕಂದರೆ ಅದನ್ನು ನಿದ್ದೆ ತರಿಸ್ಬಿಡುತ್ತೆ. ಒಂದು ಸ್ವಲ್ಪ ಲೈಟಾಗಿ ಏನಾದರೂ ತೊಗೊಂಡ್ಬಿಟ್ಟು ಟೀ ಆ ಥರ ಏನಾದರೂ ತೊಗೊಂಡು ಸ್ವಲ್ಪ ಅಲ್ಲಲ್ಲಿ ಬ್ರೇಕ್ ತೊಗೋತೀವಿ. ಆ ಥರ ಹೋಗೋದ್ರಿಂದನೂ ಸ್ವಲ್ಪ ಈ ಥರದ್ದು ಆ್ಯಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡ್ಬೋದು. ನಿದ್ದೆ ಅಂದ್ರೇನು, ರಾತ್ರಿ ನಿದ್ದೆ ಇಲ್ಲದೇ ಆ್ಯಕ್ಸಿಡೆಂಟ್ ಆಯಿತು ಅಂತಲ್ಲ. ಕೆಲವ್ರಿಗೆ ಯೂಶ್ವಲಿ ಎಲ್ಲರಿಗೂ ಸ್ವಲ್ಪ ತಿಂದು ಒಂದು 1/2 hourಗೆ ಒಂದು ಸ್ವಲ್ಪ ನಿದ್ದೆ ಒಂಚೂರು ಎಳೆಯುತ್ತೆ. ಸೊ ಆ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಲೈಟಾಗಿ ಸ್ವಲ್ಪ ಫುಡ್ ತೊಗೊಂಡು ಹೋಗ್ತಾ ಇರಬೇಕು. ಬೇಕಾದ್ರೆ ನೀವು ಆ ಪ್ಲೇಸ್ ರೀಚ್ ಆದಮೇಲೆ, ನಾನು ಯೂಶ್ವಲಿ ಹಂಗೆ ಮಾಡೋದು, ಪ್ಲೇಸ್ ರೀಚ್ ಆದಮೇಲೆ ಚೆನ್ನಾಗಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀವಿ, ಪ್ರಾಪರ್ ರೆಸ್ಟು. ನನಗೊಂದು 7-8 ಅವರ್ಸ್ ಒಳ್ಳೆ ನಿದ್ದೆ ಆಗಬೇಕು. ನೆಕ್ಸ್ಟ್ ಡೇ ಪೂರ್ತಿ ನಾನು ಚೆನ್ನಾಗಿ ಆ ಥರ. ಸೊ ಇದು ಒಂದು ಪಾಯಿಂಟು. ಆಮೇಲೆ ಎರಡನೇದು, ಬೈಕಿಗೆ ಬೇಕಿರೋವಂಥದ್ದು ಲೈಕ್ ಮೇಜರ್ ಆಗೋದು ನಮಗೆ, ನೀವು ಪ್ರಾಪರಾಗಿ ಸರ್ವಿಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜರ್ನಿನ. ಸೊ ಮೇನ್ಲಿ ನಮಗೆ ಬರೋದು ಪಂಚರ್ ಆಗ್ಬೋದು, ಆ ಥರದ್ದು ಮೇನ್ ಆಗೋದು ಒಂದು ಫಸ್ಟು. ಸೊ ಅದಕ್ಕೆ ಒಂದು ಪಂಚರ್ ಕಿಟ್ ಇಟ್ಕೋಬೇಕು. ನಮಗೆ ಅಂತ ಆದಾಗ ಪೇನ್ ಕಿಲ್ಲರು, ಚಿಕ್ಕ ಬ್ಯಾಂಡೇಜು ಈ ಥರದ್ದು ಕ್ಯಾರಿ ಮಾಡಿರಬೇಕು. ನನಗೆ ಪೇನ್ ಕಿಲ್ಲರ್ಸ್ ತುಂಬ ಹೆಲ್ಪ್ ಆಗಿದೆ ಎಲ್ಲ ಕಡೆ. ಸಡನ್ನಾಗಿ ಬೀಳ್ತೀನಿ, ಅಲ್ಲಿ ಯಾವುದೋ ಒಂದು ಮೆಡಿಕಲ್ ಸ್ಟೋರ್ ಇರಲ್ಲ, ಏನೂ ಇರಲ್ಲ. ನಾನು ಬ್ಯಾಗಲ್ಲೂ ಒಂದು ಪೇನ್ ಕಿಲ್ಲರ್ಸ್ ಸ್ಟ್ರಿಪ್ ಇಟ್ಟಿರ್ತೀನಿ, ಮತ್ತು ನನ್ನ ಬೈಕ್ ಬಾಕ್ಸಲ್ಲಿನೂ ಇಟ್ಟಿರ್ತೀನಿ. ಸೊ ಸಡನ್ನಾಗಿ ಅಲ್ಲಿಂದ ಎತ್ಕೊಳ್ಳೋದು, ಒಂದು ಹಾಕೊಳ್ಳೋದು. ನಾನು ಹೋಗಿ ಒಂದು ಹಾಸ್ಪಿಟ್ಲು ಅಂತ ಹೋಗೋವರೆಗೂ ನಂಗೆ ಆ ಪೇನಿಂದ ರಿಲೀಫ್ ಕೊಡುತ್ತೆ. ಸೊ ಆ ಥರದ್ದು ಒಂದು ಸ್ವಲ್ಪ ಬೇಸಿಕ್ ಮೆಡಿಕಲ್ ಕಿಟ್ ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕು. ಲೈಕ್ ಬೈಕ್ದು ಕೂಡ ಏನೇನಿರುತ್ತೆ ಮೇನ್ ಅದೊಂಚೂರು ನೋಡ್ಕೊಳ್ಳೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಆರಾಮಾಗಿ ಡೇಯಲ್ಲಿ ಎಂಜಾಯ್ ಮಾಡಿ, ನೈಟ್ ಇರೋದೇ ರೆಸ್ಟ್ ಮಾಡೋಕ್ಕೆ. ನೈಟಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಬೇಡಿ ದಯಮಾಡಿ. ಸೊ ನೈಟ್ ಚೆನ್ನಾಗಿ ರೆಸ್ಟ್ ಮಾಡಿ ಹೋಗಿ. ಯಾಕಂದರೆ ಲೈಫ್ನ ಎಂಜಾಯ್ ಮಾಡಬೇಕು, ರೈಡ್ನ ಎಂಜಾಯ್ ಮಾಡಬೇಕು ಅಂದ್ಕೊಂಡಾಗ ಲೈಫನ್ನು ರಿಸ್ಕ್ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಆಮೇಲೆ ಸ್ಪೀಡೂ ಒಂದು ನಾನು ಈ ವರ್ಷದಲ್ಲಿ 50-60 ನಾನು ಜಾಸ್ತಿ ಹೋಗಿ. ಯಾಕೆಂದರೆ ನಂಗೆ ತುಂಬ ಟೈಮ್ ತೊಗೊಂಡು
ಅಂತು. ಬಟ್ ನನಗೂ ಯಾರೋ ಒಬ್ಬರು ಬೈಕರ್ ಜೊತೆ ಹೋದಾಗ ನಂಗೆ ಅದು ರಿಯಲೈಸ್ ಆಯಿತು, ಒಂದೇ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಸಡನ್ನಾಗಿ ಏನೋ ಬಂತಂದರೆ ನಾವು ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೆವಿ ಸ್ಪೀಡಲ್ಲಿದ್ದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಡ್ಯಾಮೇಜು ಜಾಸ್ತಿ ಆಗುತ್ತೆ. ಈ ಸಲ ನನ್ನ ಲಕ್ಕಿಲಿ ಜಾಸ್ತಿ ಏನೋ ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಾಂದರೆ ಕೆಲವ್ರಿಗೆ ಈಗ ಜಸ್ಟು ಈ ವಿಷಯ ಬಂತು ಅಂತ ಹೇಳ್ತಾ ಇದ್ದೀನಿ. ಅವರೂ ಒಳ್ಳೆ ಬೈಕ್ ರೈಡರು ಇಂಡಿಯಾದಲ್ಲಿ. ಅವ್ನು ಲೇ ಲದಾಖಲ್ಲಿ ಸೋಲೋ ಹೋಗಿರೋದು ಮಾಡ್ತಾ ಇರುವಾಗ ಅವನಿಗೆ ಎಲ್ಲ ರೈಡಿಂಗ್ ಗೇರ್ ಹಾಕ್ಕೊಂಡಿದ್ದಾನೆ, ಎಲ್ಲ ರೈಡಿಂಗ್ ಗೇರ್ ಇದೆ ಟಾಪ್ ಟು ಬಾಟಮ್. ಬಿದ್ದಿದ್ದಾನೆ, ಎಲ್ಲೋ ಒಂದು ಸ್ಕ್ರ್ಯಾಚ್ ಇಲ್ಲ, ಒಂಚೂರು ಬ್ಲಡ್ ಇಲ್ಲ ಸರ್. ಬಟ್ ನೀನಲ್ಲೇ 5 ಸರ್ಜರಿ ಆಗಿದೆ ಅವ್ರಿಗೆ. ಸೊ ನಾನು ಅದೇ ಹೇಳ್ತೇನೆ, ರೈಡಿಂಗ್ ಗೇರ್ ನಮಗೆ ಜಾಸ್ತಿ ಸೇವ್ ಮಾಡೋದು ಸ್ಕ್ರ್ಯಾಚಸ್ ಆಗ್ದಂಗೆ, ಬ್ಲೀಡಿಂಗು ಆ ಥರದ್ದು ಅದನ್ನು ಸೇವ್ ಮಾಡ್ಬೋದು. ಅದರ್ವೈಸ್ ಮುರಿಯೋದು ಇನ್ನೇ ಏನಾದರೂ ಇಂಟರ್ನಲ್ ಏನಾದರೂ ಆಗೋದಿದ್ರೆ ಅದು ಹಾಗೇ ಆಗುತ್ತೆ, ಬೈಕಲ್ಲಿ ಆಗುತ್ತೆ. ಸ್ಪೀಡ್ ಮೇಲೆ ಡಿಪೆಂಡ್. ಅದಕ್ಕೆ ಒಂದು ಕಾನ್ಸ್ಟೆಂಟ್ ಸ್ಪೀಡ್ನ ಮೇಂಟೈನ್ ಮಾಡ್ಕೊಂಡೋದ್ರೆ ಏನೇ ಆಯ್ತು ಅಂದರೆ ಇಮ್ಮಿಡಿಯೇಟಾಗಿ ಕಂಟ್ರೋಲ್ಗೆ ಬರುತ್ತೆ ಗಾಡಿ. ಸೊ ಆ ಥರ ಮಾಡ್ಕೊಂಡು. ಬಟ್ ಇದ್ರ ಹೊರತಾಗಿ ಕೂಡ ಈಗ ನೀವು ಹೇಳ್ದಂಗೆ ಈ ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ನೀವು ಆಮೇಲೆ ಇನ್ನೂ ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಆಮೇಲೆ ಚೆನ್ನಾಗಿ ನಮ್ಮ ಊಟ ತಿಂಡಿ ಮೇಲೆ ಸ್ವಲ್ಪ ಕಂಟ್ರೋಲಲ್ಲಿರಬೇಕು. ತುಂಬ ಫ್ರೈಡ್ ಐಟಮ್ಸು, ಆಯಿಲ್ ಐಟಮ್ಸ್ ತಿನ್ನೋಕೆ ಹೋಗ್ಬಾರ್ದು. ನಾನು ಬೆಳಗ್ಗೆ ರೂಮ್ ಬಿಡೋಕ್ಕೂ ಮುಂಚೆನೇ 1 ಲೀಟರ್ ನೀರು ಕುಡಿದ್ಬಿಟ್ಟೆ ಬಿಡ್ತೀನಿ ಸರ್ ನಾನು. ಯಾಕಂದ್ರೆ ಮಧ್ಯದಲ್ಲಿ ಎಷ್ಟು ತೊಗೊಳಕ್ಕಾಗುತ್ತಲ್ಲ. ಬಟ್ ಐ ಮೇಕ್ ಶ್ಯೂರ್ ಮಲ್ಗೋ ಮುಂಚೆ 3 ಲೀಟರ್ಸ್ ಆಗೇ ಆಗುತ್ತೆ ನಂದು. ಸೊ ಹೋಗೋ ಮುಂಚೆನೇ 1 ಲೀಟರ್ ನಾನು ಕುಡ್ಕೊಂಡೆ ನೀರು ಹೊರಟ್ಬಿಡ್ತೀನಿ. ಸೊ ಈ ಥರದ್ದೆಲ್ಲ ಚಿಕ್ಕದು ಮಾಡ್ಕೊಂಡು ಹೋದ್ರೆ ಏನೂ ತೊಂದರೆ ಆಗೋಲ್ಲ, ಡಿಹೈಡ್ರೇಟ್ ಸಮಸ್ಯೆ ಆಗೋಲ್ಲ. ಸೊ ಅದು ಬಿಟ್ಟು ನಾನು ಬೇರೆ ಏನೂ ಕ್ಯಾರಿ ಮಾಡಲ್ಲ ಸರ್, ಇಷ್ಟೇ. ಬಟ್ ಭಾರತೀಯವರು ಈಗ ನೀವು ಒಂದೇನಂದರೆ, ಈಗ ನಮ್ಮ ಕಾರ್ ಡ್ರೈವ್ ಮಾಡೋರಿಗೆ ನಾವು ಟೈರ್ಡ್ ಆಗಿಬಿಡ್ತೀವಿ. ಒಳ್ಳೆ ಕಾರ್ಗಳಿದ್ದರೂ ಕೂಡ ಅವರ ಪೀರಿಯಡ್ ಆಫ್ ಟೈಮ್ ಇಬ್ಬರಿದ್ರೆ ಒಳ್ಳೇದಲ್ವ ಅಂತ ಅನಿಸುತ್ತೆ. ಇನ್ನೊಬ್ಬ ಇದ್ರೆ ನಾನು ಸ್ವಲ್ಪ ರೆಸ್ಟ್ ತೊಗೋಬೋದು ಅವನು ಅಂತ. ನಾನು ಹಂಗೂ ಮಾಡಿದ್ದೀವಿ. ನಮ್ಮ ಫ್ರೆಂಡ್ಸ್ ಹೋದಾಗ ಇಲ್ಲ ಸುಸ್ತಾಗ್ತದೆ ನೀ ತಗೋ ಅಂದಾಗ ಅವ್ನು ತೊಗೊಂಡಿರ್ತಾನೆ, ಅವನೊಂದು 4-5 ಗಂಟೆ ಹೊಡಿತಾನೆ. ಅಷ್ಟೊತ್ತಿಗೆ ನಾವು ರಿಜ್ಯುವಿನೇಟ್ ಆಗಿರ್ತೀವಿ, ಮತ್ತೆ ನಾವು ಹೊಡಿಬೋದು. ನಾನು ಹೇಳ್ತಿರೋದು ಒಂದಿನದಲ್ಲಿ ಆ ಥರ ಆದರೆ. ಬಟ್ ಯಾವುದೋ ಒಂದು ದಿನ ನೀವು 8 ತಾಸು ಡ್ರೈವ್ ಮಾಡ್ಬೋದು. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4-5 ಗಂಟೆ ಒಂದಿನ ಮಾಡ್ಬೋದು, ಏನೂ ಟೈರ್ಡ್ ಆಗಲ್ಲ. ನಾನು ಬಂದು ಕೆಲಸ ಕೂಡ ಮಾಡಿದ್ದೀನಿ ಆ ಥರ. ಬಟ್ ಪ್ರತಿದಿನ ಹಂಗೆ ಮಾಡೋದಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ಆ ಥರ ನಿಮಗೆ ಟೈರ್ಡ್ ಅನ್ಸಲ್ವಾ? ನಿಮಗೆ ಸುಸ್ತಾಗಿ ಸಾಕಪ್ಪ ಇದು ಹೋಗಿ ಟೈರ್ಡ್ ಅಂದರೆ ಹೋಗಿ ನಿದ್ದೆ ಮಾಡೋಕೆ ಹೇಳ್ತಾಯಿಲ್ಲ ನಾನು, ಒಂಥರ ಇಂಟ್ರೆಸ್ಟ್ ಬರಲ್ಲ. ಸೊ ನನಗೆ ಅದು 2 ಥರ ರೈಡಿಂಗ್ ಆಗುತ್ತೆ ಸರ್. ನನ್ನ ಇದು 3-4 ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ಈಗ ಬ್ಯಾಂಗ್ಳೂರ್ ಟು ಡೆಲ್ಲಿ ಅಥವಾ ಡೆಲ್ಲಿ ಟು ಬ್ಯಾಂಗ್ಳೂರ್ ಅದು ಎವ್ರಿ ಡೇ 500+ ನಾನು ಓಡಿಸ್ಲೇಬೇಕು ಟು ರೀಚ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಅದು 4 ದಿನ ಆದರೂ ಮಾಡ್ಕೋಬೋದು, 5 ದಿನ ಆದರೂ ಮಾಡ್ಕೋಬೋದು. ಅದನ್ನು ಪ್ರಾಪರ್ ರೈಡಿಂಗ್ ಅಂತಾರೆ. ಅದು ಸ್ಟ್ರೇನ್ ಆಗುತ್ತೆ. ಯಾಕಂದರೆ ಎವ್ರಿ ಡೇ 500 ಕಿಲೋಮೀಟ್ರ್ ನೀವು ಓಡಿಸ್ಬೇಕು ಅಂದರೆ, ಹೈವೇ ಆದರೆ ಗೆದ್ದುಬಿಟ್ವಿ. ಹೈವೇದಲ್ಲಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು ಸರ್. ಏನು ಅಡ್ಡ ಏನೂ ಬರಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಬೇರೆ ರೂಟ್ ಚೇಂಜ್ ಆಗೋದು, ಕಟ್ ಮಾಡೋದು, ಅಲ್ಲಿ ರೈಟು ಇಲ್ಲಿ ಲೆಫ್ಟು ಅಂದಾಗ ಅದು ಸ್ವಲ್ಪ ಸುಸ್ತು ಮಾಡುತ್ತೆ. ಈ ಥರದ್ದು ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಇದು ಸ್ಟ್ರೇನ್ ಆಗುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರ್ ಟು ಡೆಲ್ಲಿಗೆ ಹೋದ್ಮೇಲೆ, ಅಥವಾ ಇಲ್ಲಿಂದ ನಾನು ಅಸ್ಸಾಂ, ನಾರ್ತ್ ಈಸ್ಟ್ ಅಂತ ಅಸ್ಸಾಮ್ಗೆ ಹೋದ್ಮೇಲೆ, ಅಸ್ಸಾಮಲ್ಲಿ ಅಲ್ಲಲ್ಲೇ ಓಡಾಡೋಕ್ಕೆ ನಾನು ದಿನ ಅಷ್ಟು ಓಡಿಸಲ್ಲ ನಾನು. ಈಗ ಇಲ್ಲಿ ಈ ಡಿಸ್ಟ್ರಿಕ್ಟಿಂದ ಆ ಡಿಸ್ಟ್ರಿಕ್ಗೆ ಹೋಗಾಗ ಹಾರ್ಡ್ಲಿ ಒಂದು 50 ಕಿಲೋಮೀಟ್ರ್ ಇಲ್ಲ 100 ಕಿಲೋಮೀಟ್ರ್ ಹೋಗೋದು ನಾನು. ಆಮೇಲೆ ಸಡನ್ನಾಗಿ ಸುಮ್ಮನೆ ಡಿಸ್ಟ್ರಿಕ್ಟ್ ಹೋಗಲ್ಲಲ್ವ. ಒಂದು ಡಿಸ್ಟ್ರಿಕ್ಟಲ್ಲಿ ನಾನು 3-4 ಡೇಸ್ ಇದ್ದೇ ಇರ್ತೀನಿ. ಯಾವುದೋ ಒಂದು 20 ಕಿಲೋಮೀಟ್ರಲ್ಲಿ ಒಂದು ಟೆಂಪಲ್ಗೆ ಹೋಗಿ ಬಂದೆ, ಯಾವುದೋ ಒಂದು ಬ್ಯೂಟಿಫುಲ್ ಪ್ಲೇಸ್ನ ವಿಸಿಟ್ ಮಾಡಿದೆ, ಯಾವುದೋ ಒಂದು ನೇಚರ್ನ ವಿಸಿಟ್ ಮಾಡಿದೆ. ಸೊ ಆ ಥರ ಆಗ್ತಾ ಇರುತ್ತೆ. ಅದ್ರ ಮಧ್ಯೆ ನಾನೇನು ಮಾಡ್ತೀನಿ, ರೆಸ್ಟ್ ಮಾಡ್ಕೊಂಬಿಡ್ತೀನಿ 2 ಡೇಸ್ಗೆ ಒಂದ್ಸಲ, 3 ಡೇಸ್ ಒಂದ್ಸಲ. ಅದು ನಂಗೆ ಅಷ್ಟು ರೈಡಿಂಗು ಕಷ್ಟ ಅನಿಸಲ್ಲ ಅಲ್ಲಿ. ಈ ಥರದ್ದು ಕಂಟಿನ್ಯೂಸ್ ರೈಡು, ಜಾಸ್ತಿ ಕಿಲೋಮೀಟ್ರ್ ರೈಡು ಸ್ಟ್ರೈನ್ ಆಗುತ್ತೆ ಒಂದು. 2ನೇದು ಬೈಕು ಏನಾಗ್ಬಿಡುತ್ತೆ ಅಂದರೆ, ಲಗೇಜ್ ಇಟ್ಟ ಮೇಲೆ ಅದು ಚೆನ್ನಾಗಿ ಕುತ್ಕೊಂಡು ವೈಬ್ರೇಷನ್ಸ್ ಇರಲ್ಲ ಸರ್. ಬೈಕಿಗೆ ಲಗೇಜಸ್ ಎಲ್ಲ ಹಾಕ್ಬಿಟ್ರೆ ವೈಬ್ರೇಷನ್ಸ್ ಜಾಸ್ತಿ ಕೊಡಲ್ಲ. ಬೈಕೂ ಆರಾಮಾಗಿರುತ್ತೆ, ಕಂಟ್ರೋಲಲ್ಲಿರುತ್ತೆ. ಆಮೇಲೆ ವೈಬ್ರೇಷನ್ ಇರಲ್ಲ, ಅಂದರೆ ನಮ್ಮನ್ನು ಮೆತ್ತಗೆ ಮಾಡಲ್ಲ. ನಮ್ಮನ್ನು ಹಿಂಗೆ ಅಲ್ಲಾಡಿಸೋದು, ಎಗ್ಗರ್ಸಿ ಕುಕ್ಕೋದು ಆ ಥರದ್ದೆಲ್ಲ ಆಗಲ್ಲ. ಸೊ ಅದು ಒಂಥರ ಚೆನ್ನಾಗಿದೆ, ವೈಬ್ರೇಷನ್ಸ್ ಜಾಸ್ತಿ ಇರಲ್ಲ. ಹಂಗಾಗಿ ನಮಗೂ ಜಾಸ್ತಿ ಪೇಯ್ನ್ ಅಂತ ಆಗಲ್ಲ. ಸೊ ಈ ಥರದ್ದೆಲ್ಲ ಆಗುತ್ತೆ ಸರ್. ಈಗ ನನಗೊಂದು ಪ್ರಶ್ನೆ ಒಂದ್ಸಲ ಬಂತು, ಈಗ ನಿಮ್ಗೆ ಯಾವಾಗೂ ಅನ್ಸಿಲ್ವಾ ನನ್ನ ಜೊತೆಗೆ ಒಬ್ರು ಇರಬೇಕಾಗಿತ್ತು ಅಂತ ಹೇಳಿ? ಕೆಲವು ಸಲ ಅನ್ಸೋದು, 1-2 ಕಡೆ ಅನಿಸಿದೆ ಇದ್ರೆ ಚೆನ್ನಾಗಿತ್ತು. ಯಾಕಂದರೆ ಇದೇನಾಗ್ಬಿಡುತ್ತೆ ಅಂದರೆ, ಒಬ್ಬರೇ ಅಂದರೆ ಎಲ್ಲ ಪ್ಲ್ಯಾನಿಂಗು ನನ್ನ ತಲೆನೇ ಓಡಬೇಕು, ನನ್ನ ತಲೆನೇ ಓಡಿಸ್ಬೇಕು. ನಾನು ಟಯರ್ಡ್ ಇದ್ದೀನೋ ಏನಾಗ್ತಾ ಇದೀನೋ ಅದು ಯಾರಿಗೂ ಹೇಳ್ಕೊಳಂಗಿಲ್ಲ. ಈಗ ಫ್ರೆಂಡ್ಸ್ಗೆ ಹೇಳ್ದೆ, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ನಿಂಗೆ ಬೇಕಿತ್ತಾ ಇದು ಅಂತ ಕೇಳೋದು. ಅದು ಕೇಳಿ ನಂಗೆ ಸಾಕಾಗ್ಬಿಟ್ಟಿದೆ ಸರ್ ನನಗೆ. ಸೊ ಅದಕ್ಕೇನು ಮಾಡೋದು, ಆ ಯಾರಿಗೂ ಹೇಳ್ಕೊಳೋಕ್ಕೆ ಹೋಗಲ್ಲ ಕೆಲವು ಸಲ. ಸೊ ಅನಿಸೋದು, ಅಯ್ಯೋ ಇದಿದ್ರೆ ಅವ್ರು ನೋಡ್ಕೊತಾ ಇದ್ರು, ಇದಿದ್ರೆ ನಾನು.
ಬಟ್ ಅವಾಗ ನಾನು ಸಾಧನೆ ಅಂತ ಏನು ಮಾಡ್ದಂಗೆ ಆಗುತ್ತೆ. ಅಲ್ಲ, ಇಬ್ರು ಜೊತೆಲೇ ಮಾಡ್ಬೋದಾಗಿತ್ತು. ಅಲ್ಲ ಅಂದರೆ ಸಿಕ್ಕರೆ ಇನ್ನೊಂದು ಮೈಂಡ್ ಸೆಟ್ ಮ್ಯಾಚ್ ಆಗ್ಬೇಕು ಸರ್. ಇನ್ನೊಂದು ಒಬ್ರ ಜೊತೆ ಅಂತ ಹೋದಾಗ ನಮ್ಗೇನು ಇಷ್ಟ ಆಗುತ್ತೆ ಅವ್ರಿಗೂ ಅದೇ ಇಷ್ಟ ಆಗಬೇಕು. ಕೆಲವು ಕಡೆ ನನಗೆಲ್ಲಾದ್ರೂ ಜಾಗ ಇಷ್ಟ ಆಗ್ಬಿಟ್ರೆ ನಾನು ಅಲ್ಲೇ ಉಳ್ಕೊಂಡ್ಬಿಡ್ತೀನಿ 1 ದಿನ 2 ದಿನ ಆ ಥರ. ಅದು ಒಂದು. ಇನ್ನೂ ಒಂದು ಸರ್, ಚಿಕ್ಕದನ್ನು ನೋಟಿಸ್ ಮಾಡ್ತೀವಿ. ಒಬ್ಬರೇ ಹೋಗೋದ್ರಿಂದ ಚಿಕ್ಕದು ಎಲ್ಲೋ ಒಂದು ಸಡನ್ನಾಗಿ ಒಂದು ಬರ್ಡ್ ಹೋಗುತ್ತೆ, ಒಂದು ಪಕ್ಷಿ ಹೋಗುತ್ತೆ, ಒಂಥರ ಡಿಫ್ರೆಂಟಾಗಿಲ್ಲ ಕಲರ್ ಗಿಲ್ಲರ್ ಅದೆಲ್ಲ ಆದರೆ ಸಡನ್ನಾಗಿ ನಮ್ಮದು ಜ್ಞಾನ ಆ ಕಡೆ ಹೋಗುತ್ತೆ. ಯಾಕಂದ್ರೆ ನಾವು ಫ್ರೀ ಇರ್ತೀವಲ್ವ. ಅದೇ ಇಬ್ಬರಿದ್ರೆ ಏನಾಗುತ್ತೆ, ಬರೀ ನಾವೇ ಬ್ಯುಸಿ ಇರ್ತೀವಿ, ಇಲ್ಲ ಮಾತಾಡೋದ್ರಲ್ಲೋ ಕಿತ್ತಾಡ್ಕೊಳ್ಳೋದ್ರಲ್ಲೋ ಇದರಲ್ಲೇ ಬ್ಯುಸಿ ಇರ್ತೀವಿ. ಸೊ ಆ ಥರದ್ದೆಲ್ಲ ನೋಟಿಸ್ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಕಾಯ್ತಾ ಇರ್ತೀವಿ ಯಾರಾದರೂ ಸಿಗ್ತಾರೇನೋ ಮಾತಾಡೋಕ್ಕೆ ಅಂತ. ಸೊ ಆ ಥರದ್ದು ಮಾತಾಡೋದು, ಅಲ್ಲಿ ವಿಷಯಗಳು ತಿಳ್ಕೊಳ್ಳೋದು, ಈ ಥರ ಆಗುತ್ತೆ ಸರ್. ಸೊ ಹಾಗೆ ಇದ್ರ ಜೊತೆಗೆ ಈಗ ಒಂದು ಬೈಕಿಂಗ್ ಅಥವಾ ರೈಡಿಂಗ್ ಅನ್ನೋದು ಉದ್ದೇಶ, ರೈಡಿಂಗ್ ಮಾಡೋದು ಉದ್ದೇಶ ಅಲ್ಲ, ಜಗತ್ತನ್ನು ನೋಡುವಂಥದ್ದು ಉದ್ದೇಶ ಅಲ್ವಾ? ನಮ್ಮ ಸ್ಟೇಟನ್ನು ನೋಡುವಂಥದ್ದು ಉದ್ದೇಶ. ಹೋಗಿ ನಾನು ರೀಚ್ ಆದೆ, 1000 ಕಿಲೋಮೀಟರ್ ರೀಚ್ ಮಾಡಿದೆ, 500 ಕಿಲೋಮೀಟರ್ ರೀಚ್ ಮಾಡಿದೆ ಅನ್ನೋದು ಸಾಧನೆ ಅಲ್ಲ. ಏನು ನೋಡಿದ್ರಿ, ಏನು ಕಲ್ತ್ರಿ ಅನ್ನೋದು ಉದ್ದೇಶ. ಅದನ್ನು ಭಾರತೀಯರು ಮಾಡ್ತಾ ಇದ್ದಾರೆ. ಸೊ ಈಗ ಪ್ಲೇಸ್ಗಳ ಬಗ್ಗೆ ಮಾತಾಡೋದಾದರೆ, ಯಾವುದು ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿರುವಂಥ ಪ್ಲೇಸು, ಜಾಗ, ದೇವಸ್ಥಾನ ಏನೇ ಇರ್ಬೋದು, ಅದು ಯಾವುದು ಭಾರತೀಯವರೇ? ನಾನು ಬೈಕರ್ ಆಗಿದ್ದು ಸಾರ್ಥಕ ಆಯಿತು ಅನಿಸಿದ್ದು ಯಾವುದು? ಹಂಗೆ ಹೇಳಬೇಕು ಅಂದರೆ ಓವರಾಲ್ ನಮ್ಮ ಪ್ರತಿ ಸ್ಟೇಟಲ್ಲಿನೂ ಒಂದು ಯೂನಿಕ್ನೆಸ್ ಇದೆ ಸರ್. ತಮಿಳ್ನಾಡು ತೊಗೊಂಡ್ರೆ ಅಲ್ಲಿರೋಂಥ ಟೆಂಪಲ್ಸು, ಒಂದೊಂದು ಟೆಂಪಲ್ ಏನಿಲ್ಲ ಅಂದರೆ ಒಂದು ಅರ್ಧ ಎಕರೆ ಇರುತ್ತೆ. ನಡೆಯೋಕ್ಕೆ ನಾನೊಂದು ತಮಿಳ್ನಾಡಲ್ಲಿ ಓಡಾಡುವಾಗ 2 months ಮಾಡಿದ್ದೀನಿ ಸರ್. ತಮಿಳ್ನಾಡು 120 ಟೆಂಪಲ್ಸ್ ವಿಸಿಟ್ ಮಾಡಿದ್ದೀನಿ. ನಡೆಯುವಾಗ ಅನ್ಕೊತಾ ಇದ್ದೆ, ದೇವ್ರು ಯಾಕಪ್ಪ ಇನ್ನೂ ಸ್ವಲ್ಪ ಕಾಲಿಗೆ ಶಕ್ತಿ ಜಾಸ್ತಿ ಕೊಡಬೇಕಿತ್ತೇನೋ ಅಂತ. ನಡೆದು ನೋಡಬೇಕು, ಮಾಡಬೇಕು. ನಾವೂ ಒಂದು ವಿಡಿಯೋ ಮಾಡೋಕ್ಕೆ ಅಲ್ಲೇನಿದೆ ಅಂತ ಮಾತಾಡಬೇಕು, ಲೋಕಲೈಟ್ಸ್ ಹತ್ರ ಮಾತಾಡಬೇಕು. ಕೆಲಸ ಅವ್ರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಲ್ಲ, ಇನ್ನೊಂದಿಬ್ಬರ ಹತ್ರ ಮಾತಾಡಬೇಕು. ಸೊ ಈ ಥರದ್ದೆಲ್ಲ ಮಾಡ್ಕೊಂಡು ಹಂಗೆ ನೋಡಿದ್ರೆ ಈ ತಮಿಳ್ನಾಡು ಅದ್ರ ಸ್ಪೆಷಾಲಿಟಿ. ಅದಕ್ಕೆ ಯಾವುದು ಬೇರೆ ಯಾವ ಸ್ಟೇಟು ಮ್ಯಾಚ್ ಮಾಡೋಕ್ಕಾಗಲ್ಲ, ಟೆಂಪಲ್ಸ್ ವೈಸ್ ಹೇಳೋದು ಅದು ಒಂದು. ಆಮೇಲೆ ಕಲ್ಚರು ಇನ್ನೂ ಕೆಲವರು ಅಲ್ಲಿ ಜಾಸ್ತಿ ನೋಡಿದೆ ಸ್ವಲ್ಪ ಫಾಲೋ ಮಾಡೋದು ತಮಿಳ್ನಾಡಲ್ಲಿ ಒಂದು. ಅದೇ ಥರ ನಂಗೆ ಅಸ್ಸಾಮಲ್ಲೂ ಅನಿಸ್ತು. ಅಸ್ಸಾಮಲ್ಲಿನೂ ಅಲ್ಲಿ ಸತ್ರ ಅಂತಾರೆ, ಸತ್ರ SATRA ಸತ್ರ. ನಮ್ಮ ಕಡೆ ಇಲ್ಲಿ ಛತ್ರ ಅಂತ ಹೆಂಗಂತಾರೆ, ನಮ್ಮ ಕರ್ನಾಟಕ ಕಡೆ ಸತ್ರ ಅಂತ. ನಮ್ಗೆ ಇಲ್ಲೆಲ್ಲ ಗುಡಿಗಳು ಹೆಂಗೆ ಅಂದರೆ ಅಷ್ಟೇ, ಒಂದು ದೇವಿ ಗುಡಿ, ಒಂದು ಇಲ್ಲ ಶಿವನ ಗುಡಿ ಎಷ್ಟಂತ. ಅಲ್ಲಿ ಹಂಗಲ್ಲ, ಸತ್ರದಲ್ಲೇ ಗುಡಿಗಳಿರುತ್ತೆ. ಎಷ್ಟು ವೆಲ್ ಮೇಂಟೈನ್ಡ್ ಅಂದರೆ, ಆಮೇಲೆ ಎಷ್ಟು ಸ್ಟ್ರಿಕ್ಟ್ ರೂಲ್ಸು ಫಾಲೋ ಮಾಡ್ತಾ ಇದ್ದಾರಲ್ಲ. ಆ ಸತ್ರಗಳ ಮುಂದೆ ಬೈಕ್ಗಳ ಮೇಲೆ 2 ವೀಲರ್ ಮುಂದೆ ಕೂತ್ಕೊಂಡು ಹೋಗಂಗಿಲ್ಲ. ಸತ್ರ ಬಂತು ಅಂದರೆ ಬೈಕಿಂದ ಸೈಕಲಿಂದ ಇಳಿದು ಅವ್ನು ತಳ್ಕೊಂಡು ಹೋಗ್ಬೇಕು ಸತ್ರ ಕ್ರಾಸ್ ಮಾಡೋವರೆಗೂ. ಚಪ್ಪಲಿ ಹಾಕ್ಕೊಂಡು ಅಲ್ಲಿ ಒಳಗಡೆ ಅದು ಗೇಟ್ ಹತ್ರ ಹೋಗಂಗಿಲ್ಲ. ಆಮೇಲೆ ಅಲ್ಲಿ ಕಾಟ್ ಇರಲ್ಲ, ಕಾಟ್ ಮೇಲೆ ಮಲ್ಗಂಗಿಲ್ಲ, ಕೆಳಗೆ ಮಲಗಬೇಕು. ನಾನು ನನ್ನ ಆ್ಯಸ್ ಎ ಒಂದು ಟ್ರಾವೆಲರ್ ಥರ ಪ್ರಾಪರಾಗಿ ಏನೇನು ಸಾಧ್ಯನೋ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ದುಡ್ಡಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಳ್ಳೋದಪ್ಪ, ನಂಗೆ ಇಲ್ಲಿ ಮಲ್ಕೊಳಕ್ಕಾಗಲ್ಲ, ಅದು ತಿನ್ನೋಕ್ಕಾಗಲ್ಲ, ಆ ಥರ ಎಲ್ಲ ಏನು ಮಾಡಲಿಲ್ಲ. ಕೆಲವು ಸತ್ರದಲ್ಲೂ ಉಳ್ಕೊಂಡೆ ನಾನು. ಬರ್ಪೇಟ ಸತ್ರ ಅಂತ ಅಸ್ಸಾಮಲ್ಲಿ. ಅದು ಎಷ್ಟು ಯೂನಿಕ್, ಎಷ್ಟು ಸ್ಟ್ರಿಕ್ಟ್ ಅಂದರೆ ನನ್ನ ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ರು. ನೀವು ಅಲ್ಲಿ ಹಂಗೆ ಬೈಕ್ ಓಡ್ಕೊಂಡೆ ಗಾಡಿ ಸತ್ರ ಮುಂದೆ ಬರೋಂಗಿಲ್ಲ ಅಂತ. ಸೊ ಆ ಥರದ್ದೆಲ್ಲ ನೋಡಿದೆ. ಅವತ್ತು ರಾತ್ರಿ ಕೆಳಗೆ ಮಲ್ಕೋಬೇಕಾದ್ರೆ ಎಷ್ಟು ಚಳಿ ಇತ್ತು. ನನ್ನ ಹತ್ರ ಸ್ಲೀಪಿಂಗ್ ಬ್ಯಾಗ್ ಇತ್ತು, ಅದರಿಂದ ಹಾಕ್ಕೊಂಡು ನಾನು ಮಲ್ಕೊಂಡೆ. ಸೊ ಆ ಥರದ್ದೆಲ್ಲ ಚೇಂಜಸ್ಸು. ಅದು ಎಷ್ಟು ನಂಗೆ ಅದ್ಭುತ ಅನ್ನಿಸ್ತು ಅಂದರೆ, ನಂಗೆ ಅಸ್ಸಾಂ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅಷ್ಟು ಸತ್ರಗಳು ಇವತ್ತಿಗೂ ವೆಲ್ ಮೇಂಟೈನ್ಡು, ಪೂಜೆ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಥರದ್ದೆಲ್ಲ ಒಂದು ಯೂನಿಕ್ನೆಸ್ ಅನಿಸ್ತು. ಆಮೇಲೆ ಲೇಹ್ ಲದಾಖ್ ಅಂತ ತೊಗೊಂಡ್ಬಿಟ್ರೆ, ಲೇಹ್ ಲದಾಖ್ ಹೋದರೆ ನಿಮ್ಗೆ ನಮ್ಮ ದೇಶನೇ ಅನಿಸಲ್ಲ. ಅಷ್ಟು ಡ್ರೈ ಮೌಂಟೇನ್ಸು, ಒಂಥರ ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀವೇನೋ ಅನ್ನೋ ಫೀಲಿಂಗ್. ಹಾಂ, ಆ ಥರ. ಸೊ ಆಮೇಲೆ ಅವ್ರು ಸ್ವಲ್ಪ ನೋಡೋದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರಲ್ಲಿ ಅವರೆಲ್ಲ. ಬೌದ್ಧಿಸಮ್, ಇದು ಟಿಬೇಟಿಯನ್ಸ್ ಅವರಿವರು. ಸೊ ಆ ಥರ ಸಡನ್ನಾಗಿ ಹೊಸ ಥರ ಅನಿಸೋದು, ಅದು ಒಂಥರ. ಆಮೇಲೆ ನೀವು ಜಮ್ಮು ಕಾಶ್ಮೀರ್ಗೆ ಹೋದರೆ ಹೆವೆನ್ ಸರ್. ನಾನಂತೂ ವೀಡಿಯೋ ಮಾಡೋದು, ಅಯ್ಯೋ ಇಲ್ಲಿ ಎಷ್ಟು ಚೆನ್ನಾಗಿ ಸೀನ್ರಿ ಇದೆ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಆ ಥರ ವೀಡಿಯೋ ಮಾಡಿ ಕೊನೆಗೆ ಸಾಕು ಮಾಡಿಕೊಂಡು ಅದು ನಿಲ್ಲಿಸ್ಬಿಟ್ಟು ಸುಮ್ಮನೆ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಂದರೆ ಯಾವ ಸೈಡ್ ನೋಡಿದ್ರು ನಿಮ್ಗೆ ಅಲ್ಲೊಂದು ಸೀನ್ರಿ ಸಿಗೋದು ಜಮ್ಮು ಕಾಶ್ಮೀರ ಇದೆಲ್ಲ ಹೋದಾಗ. ಆ್ಯಂಡ್ ಸ್ಪೆಷಲಿ ಈ ಸಲ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್ ಮಾಡಿದೆ ನಾನು. ದೇವಭೂಮಿ ಯಾಕೆ ಅಂತಾರೆ ಅಂತೇಳಿ ನಾನು ನೋಡಿದ್ದು. 4.5 ತಿಂಗಳು ಅವೆರಡು ಸ್ಟೇಟ್ ಮಾಡಿದೆ. ಹಿಮಾಚಲ್ ಪ್ರದೇಶ ಮತ್ತು ಉತ್ತರಾಖಂಡೂ ಪೂರ್ತಿ ಆಗಲಿಲ್ಲ, ಅರ್ಧ ಆಯಿತು. ಈ ಸಲ ಚಾರ್ಧಾಮು ಮಾಡಿಕೊಂಡೆ ನಾನು. ದೇವಭೂಮಿ ಯಾಕೆ ಅಂತಾರೆ ಅಂತಂದಾಗ
ಅಲ್ಲಿ ಗುಡಿಗಳು, ಆ ನೇಚರ್ ಎಷ್ಟು ಬ್ಯೂಟಿಫುಲ್ ಅಂದರೆ ಆ ವ್ಯೂ ನಿಮ್ಗೆ ಎಲ್ಲೂ ಸಿಕ್ಕಲ್ಲ ಸರ್. ಸ್ವಲ್ಪ ಮಳೆ ಬಂತಂದರೆ ಸಾಕು, ಸ್ವಲ್ಪ ಫಾಗ್ ಥರ ಆಗೋದು. ನಾವು ಮೂವೀಸಲ್ಲೆಲ್ಲ ನೋಡ್ತೀವಲ್ಲ, ಒಂದು ಆರ್ಟಿಫಿಷಿಯಲಾಗಿ ಏನೋ ಕ್ರಿಯೇಟ್ ಮಾಡೋದು ಆ ಥರ ನ್ಯಾಚುರಲಾಗಿ ಹಂಗೆ ನಡೆಯುತ್ತೆ. ಅಲ್ಲಿ ಹಳ್ಳಿಗಳು, ಆ ಪೊಲ್ಯೂಷನ್ ಇರಲ್ಲ, ವೆಹಿಕಲ್ಸ್ ಕಡಿಮೆ, ಆಮೇಲೆ ಪಾಪ್ಯುಲೇಷನ್ ಕಡಿಮೆ. ಒಂಥರ ಎಷ್ಟು ಬ್ಯೂಟಿಫುಲ್ ಅಂದರೆ ಆ ವ್ಯೂಸೇ ನೋಡೋಕ್ಕಿತ್ತು ಚಂದ ಸರ್. ಸೊ ಆ ಥರ ಎಲ್ಲ ಆ ಸ್ಟೇಟ್ಗಳು ಅವ್ರದ್ದೇ ಒಂದು ಯೂನಿಕ್ನೆಸ್ ಸರ್. Of course. ಈಗ ಆ ಥರ ನಮ್ಮ ದೇಶದಲ್ಲಿ ಎಷ್ಟೊಂದು ದೇಶಗಳಿವೆ ಅಂತ ಅನ್ಸುತ್ತೆ. ನಿಜ ನಿಜ ಸರ್, ನಿಜ.